ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ ಪುಟ ಸಂಖ್ಯೆ 20. ಪುಹಲೋಬಾಯಿಯ ಕತೆ. ಒಬ್ಬ ರಾಜನು ಪುಹಲೋಬಾಯಿಯ ಜ್ಞಾನ ವಿಚಾರ ಕೇಳಿದನು. ಅದರಿಂದ ಬಹಳ ಪ್ರಭಾವಿತನಾದನು. ಆ ರಾಜನಿಗೆ 3 ರಾಣಿಯರಿದ್ದರು. ರಾಜನು ತನ್ನ 3 ರಾಣಿಯರ ಬಳಿ ಪುಹಲೋಬಾಯಿಯ ಬಗ್ಗೆ ಹೇಳಿದನು. ರಾಜನು ಅನೇಕ ಬಾರಿ ಪುಹಲೋಬಾಯಿಯನ್ನು ಅವರ ಮುಂದೆ ಹೊಗಳುತ್ತಿದ್ದನು. ಪರಸ್ತ್ರೀಯ ಪ್ರಶಂಸೆಯನ್ನು ತನ್ನ ಪತಿಯ ಬಾಯಿಂದ ಕೇಳಿದ ಆ ರಾಣಿಯರು ಕೋಪಗೊಂಡರು. ಆದರೆ ಏನನ್ನೂ ಹೇಳಲಿಲ್ಲ. ಅವರೆಲ್ಲ ಭಕ್ತೆ ಪುಹಲೋಬಾಯಿಯನ್ನು ನೋಡುವ ಇಚ್ಛೆ ವ್ಯಕ್ತಪಡಿಸಿದರು. ರಾಜನು ತನ್ನ ಅರಮನೆಯಲ್ಲಿ ಸತ್ಸಂಗ ಮಾಡಲು ಪುಹಲೋಬಾಯಿಗೆ ಹೇಳಿದಾಗ ಪುಹಲೋಬಾಯಿ ಸತ್ಸಂಗದ ತಿಥಿ ಹಾಗೂ ಸಮಯ ರಾಜನಿಗೆ ಹೇಳಿದಳು. ಸತ್ಸಂಗದ ದಿನ ರಾಣಿಯರು ಬಹಳ ಬೆಲೆಬಾಳುವ ವಸ್ತ್ರಗಳನ್ನುಟ್ಟು ಒಡವೆಗಳನ್ನೆಲ್ಲ ತೊಟ್ಟುಕೊಂಡು ಚೆನ್ನಾಗಿ ಅಲಂಕರಿಸಿಕೊಂಡರು. ಪುಹಲೋಬಾಯಿ ಬಹಳ ಸುಂದರಿಯಾಗಿರಬಹುದು ಎಂದು ಅವರು ಅಂದುಕೊಂಡಿದ್ದರು. ಭಕ್ತೆ ಪುಹಲೋಬಾಯಿ ರಾಜನ ಅರಮನೆಗೆ ಬಂದಳು. ಅವಳು ಕೊಳೆಯಾದ ಖಾದಿಯ ಬಟ್ಟೆಯನ್ನುಟ್ಟಿದ್ದಳು. ಕೈಯಲ್ಲಿ ಜಪಮಾಲೆ ಇತ್ತು. ಅತಿಯಾಗಿ ಬೆಳ್ಳಗೂ ಇರಲಿಲ್ಲ. ಅವಳನ್ನು ನೋಡಿದ ರಾಣಿಯರು ಜೋರಾಗಿ ನಗುತ್ತಾ, ಅಯ್ಯೋ ಇವಳ ಪುಹಲೋಬಾಯಿ, ನಾವು ಇವಳು ಬಹಳ ಸುಂದರಿ ಎಂದು ಕೊಂಡಿದ್ದೆವು ಎಂದರು. ಅವರ ಮಾತು ಕೇಳಿದ ಪುಹಲೋಬಾಯಿ ಹೀಗೆಂದಳು, ವಸ್ತ್ರ ಆಭೂಷಣ್ ತನ್ ಕಿ ಶೋಭಾ ಯಹ್ ತನ್ ಕಾಚ್ಚೋ ಭಾಂಡೋ ಭಕ್ತಿ ಬಿನಾ ಬನೋಗಿ ಕುತಿಯ ರಾಮ್ ಭಜೋ ನಾರಾಂಡೋ. ಭಾವಾರ್ಥ: ಸುಂದರವಾದ ವಸ್ತ್ರ ಹಾಗೂ ಒಡವೆಗಳು ಶರೀರದ ಅಂದವನ್ನು ಹೆಚ್ಚಿಸುತ್ತವೆ. ಈ ಶರೀರ ನಶ್ವರ. ಈ ಶರೀರ ಕಚ್ಚಾ ಮಡಕೆ ಇದ್ದಂತೆ. ಈ ಶರೀರ ಕ್ಷಣ ಮಾತ್ರದ್ದು. ಯಾವಾಗ ಏನಾಗುವುದೋ, ಯಾವ ವಯಸ್ಸಿನಲ್ಲಿ ಯಾವ ಕಷ್ಟ ಬರುವುದೋ ತಿಳಿಯದು. ಭಕ್ತಿ ಮಾಡದಿದ್ದರೆ ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟುವೆ, ನಂತರ ಬೆತ್ತಲೆಯಾಗಿ ಅಲೆಯುವೆ. ಆದ್ದರಿಂದ ಹೇಳಲಾಗಿದೆ, ರಾಂಡೋ ಅಂದರೆ ಸ್ತ್ರೀಯರೇ ಭಕ್ತಿ ಮಾಡಿ. ರಂಡೆ ಎಂಬ ಶಬ್ದ ವಿಧವೆಯರಿಗೆ ಉಪಯೋಗಿಸಲಾಗುತ್ತದೆ. ಆದರೆ ಸಾಮಾನ್ಯವಾಗಿ ಮಹಿಳೆಯರು ತಮ್ಮ ಆತ್ಮೀಯ ಗೆಳತಿಯರನ್ನು ಪ್ರೀತಿಯಿಂದ ಸಂಬೋಧಿಸಲು, ಅಂದರೆ ಪ್ರೀತಿಯಿಂದ ಬೈಯುವ ರೀತಿಯಲ್ಲಿ ಉಪಯೋಗಿಸುತ್ತಾರೆ. ಈಗ ಶಿಕ್ಷಿತರಾದ ನಂತರ ಈ ಶಬ್ದದ ಪ್ರಯೋಗವಾಗಿಲ್ಲ. ಭಕ್ತೆ ಪುಹಲೋಬಾಯಿ ಸತ್ಸಂಗ ಮಾಡಿದಳು. ಕಬೀರ್ ಪರಮೇಶ್ವರರ ದ್ವಿಪದಿಗಳನ್ನು ಎಲ್ಲರಿಗೂ ತಿಳಿಸಿದಳು. ಕಬೀರ್: ಹರಿ ಕೆ ನಾಮ್ ಬಿನಾ ನಾರಿ ಕುತಿಯಾ ಹೋಯ್, ಗಲಿ ಗಲಿ ಭೋಂಕತ್ ಫಿರೆ ಟೂಕ್ ನಾ ಡಾಲೆ ಕೋಯ್. ಕಬೀರ್: ರಾಮ್ ರಟತ್ ಕೋ ರಿ ಭಲೋ ಚೂ ಚೂ ಪಡೆ ಜೋ ಚಾಮ್, ಸುಂದರ್ ದೇಹಿ ಕಿಸ್ ಕಾಮ್ ಕಿ ಜಾ ಮುಕ್ ನಾಹಿ ನಾಮ್. ಕಬೀರ್: ನಹಿ ಭರೋಸಾ ದೇಹಿ ಕಾ ವಿನಶ್ ಜಾಯ್ छिन माही, श्वास उश्वास में नाम जपो और यतन कुछ नाही. कबीर: श्वास उश्वास में नाम जपो, व्यर्था श्वास मत खोवो, ना जाने इस श्वास का आवन होके ना होई. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ ಪುಟ ಸಂಖ್ಯೆ 21. ಗರೀಬ್ सर्व सोने की लंका थी, रावण से रणधीरम, एक पलक में राज गया, जम के पड़े जंजीरम. गरीब: मर्द गर्द में मिल गए, रावण से रणधीरम, कंस केसी चाणूर से हिरणाकुश बलबीरम. गरीब: तेरी क्या बुनियाद है, जीव जन्म धरी लेत, दास गरीब हरि नाम बिन ಖಾಲಿ ರಹ ಜಾ ಖೇತ್. ಶಬ್ದಾರ್ಥ: ಕಬೀರ್ ಪರಮೇಶ್ವರರು ಆಧ್ಯಾತ್ಮದ ವಿಧಾನವನ್ನು ತಿಳಿಸಿದ್ದಾರೆ. ಯಾವ ಸ್ತ್ರೀಯು ಭಕ್ತಿ ಮಾಡುವುದಿಲ್ಲವೋ ಅವಳು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟಿ ಬೀದಿ ಬೀದಿ ಅಲೆದಾಡಬೇಕಾಗುತ್ತದೆ. ಯಾರೂ ಅವಳಿಗೆ ಒಂದು ತುತ್ತು ಊಟವನ್ನು ಕೊಡುವುದಿಲ್ಲ. ಮಾನವ ಜೀವನವಿದ್ದಾಗ ಅವಳಿಗೆ ಸಮಯಕ್ಕೆ ಊಟ ಸಿಗುತ್ತಿತ್ತು. ಭಕ್ತಿ ಮಾಡದಿದ್ದರೆ ಇಂಥ ಸ್ಥಿತಿ ಬರುವುದು. ಪರಮಾತ್ಮನ ಭಕ್ತಿಯನ್ನು ಕುಷ್ಠರೋಗಿಯು, ಅಂದರೆ ಯಾರ ಶರೀರದ ಚರ್ಮವು ಸೀಳಿಕೊಂಡು ಸ್ವಲ್ಪ ಸ್ವಲ್ಪವಾಗಿಯೇ ಉದುರುತ್ತಿರುತ್ತದೋ, ಅದರಿಂದ ರಕ್ತವು ಬರುತ್ತಿರುತ್ತದೋ, ಅವನು ಸಹ ಮಾಡುತ್ತಾನೆಂದರೆ ಬಹಳ ಒಳ್ಳೆಯದು. ಭಕ್ತಿ ಮಾಡುವುದರಿಂದ ಅವನ ಕುಷ್ಠರೋಗವು ಸಹ ನಿವಾರಣೆಯಾಗುವುದು. ಭವಿಷ್ಯವು ಉಜ್ವಲವಾಗುವುದು. ಯಾರು ಭಕ್ತಿ ಮಾಡುವುದಿಲ್ಲವೋ ಅವರು ಎಷ್ಟೇ ಸುಂದರವಾಗಿದ್ದರೂ ಆ ಸುಂದರ ಆರೋಗ್ಯ ಶರೀರವು ಯಾವ ಕೆಲಸಕ್ಕೂ ಬರುವುದಿಲ್ಲ. ಈ ಮಾನವ ಶರೀರವು ಯಾವಾಗ, ಯಾವ ಕಾರಣಕ್ಕೆ, ಎಲ್ಲಿ ನಾಶವಾಗುವುದೋ ಯಾರಿಗೆ ಗೊತ್ತು? ಅದನ್ನು ಕಾಪಾಡಿಕೊಂಡಿರಲು ಸಾಧ್ಯವಿಲ್ಲ. ಇದಕ್ಕೆ ಒಂದೇ ಉಪಾಯವೆಂದರೆ ಭಕ್ತಿ ಮಾಡು. ಒಂದು ಉಸಿರು ಸಹ ನಾಮಸ್ಮರಣೆಯ ವಿನಃ ಹಾಗೆ ವ್ಯರ್ಥವಾಗದಂತೆ ನಾಮಸ್ಮರಣೆ ಮಾಡು. ಉಸಿರು ತೆಗೆದುಕೊಳ್ಳುವಾಗ, ಉಸಿರು ಬಿಡುವಾಗ, ಅಂದರೆ ಪ್ರತಿಯೊಂದು ಉಸಿರಿನಲ್ಲೂ ನಾಮಸ್ಮರಣೆ ಮಾಡು. ನಾಮಸ್ಮರಣೆ ಇಲ್ಲದೆ ಉಸಿರನ್ನು ವ್ಯರ್ಥ ಮಾಡಬೇಡ. ಒಳಗಡೆ ಹೋಗಿರುವ ಉಸಿರಿಗೆ ತಾನು ಹೊರ ಬರುವೆನೆಂಬ ನಂಬಿಕೆಯೂ ಇಲ್ಲ. ಆದ್ದರಿಂದ ವ್ಯರ್ಥಗೊಳಿಸದೆ ಭಕ್ತಿಯಲ್ಲಿ ತೊಡಗು. ನಿಮ್ಮ ಬಳಿ ಹಣವಿದ್ದರೂ, ಸಕಲ ಸೌಕರ್ಯಗಳಿದ್ದರೂ ಭಕ್ತಿಯನ್ನು ಮರೆಯಬೇಡಿ. ಶ್ರೀಲಂಕೆಯ ರಾಜನಾದ ರಾವಣನ ಬಳಿ ಬಹಳ ಹಣವಿತ್ತು. ಅವನು ಚಿನ್ನದ ಅರಮನೆ ಕಟ್ಟಿದ್ದನು. ಅವನು ಸ್ವತಃ ವೀರನಾಗಿದ್ದನು. ಆದರೆ ಶ್ರೀರಾಮಚಂದ್ರನ ಜೊತೆ ಯುದ್ಧವಾಯಿತು. ಆಗ ಅವನು ಸತ್ತು ಹೋದ. ಚಿನ್ನವೆಲ್ಲ ಲೂಟಿಯಾಯಿತು.
ರಾಜ್ಯವೂ ಹೋಯಿತು. ಇದೆಲ್ಲವೂ ಒಂದು ಕ್ಷಣ ಮಾತ್ರದಲ್ಲಿ ಆಗಿ ಹೋಯಿತು. ಅಂದರೆ ರಾಮನ ಬಾಣದಿಂದ ರಾವಣನು ಸತ್ತು ಹೋದನು. ಸ್ವಲ್ಪ ಸಮಯದಲ್ಲೇ ಎಲ್ಲವೂ ನಾಶವಾಯಿತು. ಯಮದೂತರು ಅಂದರೆ ಮೃತ್ಯು ದೇವತೆಯ ಸೇವಕರು ಆ ರಾವಣನನ್ನು ಸರಪಳಿಯಲ್ಲಿ ಬಂಧಿಸಿ ಎಳೆದುಕೊಂಡು ಹೋದರು. ನರಕಕ್ಕೆ ಹಾಕಲಾಯಿತು. ರಾವಣನಂಥ ಧೀರನು, ಶೂರವೀರನು ಮಣ್ಣು ಪಾಲಾದನು. ಮಥುರೆಯ ರಾಜನಾದ ಕಂಸ, ಅವನ ಪ್ರಸಿದ್ಧ ಕುಸ್ತಿಪಟುವಾದ ಚಾಣೂರ್, ಕಂಸನ ಸೇವಕನಾದ ಕೇಶಿ ಎಂಬ ರಾಕ್ಷಸ ಮತ್ತು ಹಿರಣ್ಯಕಶಪುವಿನಂಥ ಶಕ್ತಿಶಾಲಿಗಳು ಭಕ್ತಿ ಮಾಡದೆ ತಮ್ಮ ಜೀವನವನ್ನು ನಾಶ ಮಾಡಿಕೊಂಡರು. ಹೇ ಸಾಮಾನ್ಯ ಮನುಷ್ಯ, ನಿನ್ನದ್ಯಾವ ಲೆಕ್ಕ? ಅಂದರೆ ನೀನು ಯಾವ ಆಧಾರದಿಂದ ಉಳಿದುಕೊಳ್ಳುವೆ? ನೀನು ಕರ್ಮಗಳಿಗೆ ಅನುಸಾರವಾಗಿ ಬೇರೆ ಬೇರೆ ಜೀವಿಗಳ ಶರೀರವನ್ನು ಪಡೆಯುವೆ. ಸಂತ ಗರೀಬ್ ದಾಸರು ಕಬೀರ ಪರಮೇಶ್ವರರ ಮೂಲಕ ತಿಳಿಸಿದ ಜ್ಞಾನದಿಂದ ಹೇಳುವುದೇನೆಂದರೆ, ಭಕ್ತಿ ಮಾಡದಿದ್ದರೆ ನಿನಗೆ ಎಷ್ಟು ಹಾನಿಯಾಗುವುದು ಅಂದರೆ, ರೈತನು ಬೀಜವನ್ನು ಬಿತ್ತದಿದ್ದರೆ ಹಸಿವಿನಿಂದ ಸಾಯುತ್ತಾನೆ. ಅದರಿಂದ ಏನೂ ಲಾಭವಾಗುವುದಿಲ್ಲ. ಪುಹಲೋಬಾಯಿಯು ಈ ಪ್ರಪಂಚದ ವಾಸ್ತವಿಕತೆಯನ್ನು ತಿಳಿಸಿದಳು ಹಾಗೂ ಭಕ್ತಿ ಮಾಡದಿದ್ದರೆ ಬರುವ ಕಷ್ಟವನ್ನು ತಿಳಿಸಿದಳು. ಒಂದು ಸಣ್ಣ ರಾಜ್ಯ ಗಳಿಸಿದ್ದಕ್ಕೆ ಇಷ್ಟು ಅಹಂಕಾರ ಪಡುವಿರಲ್ಲ, ಇದು ವ್ಯರ್ಥವಾಗಿದೆ. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ, ಪುಟ ಸಂಖ್ಯೆ 22. ಲಂಕೆಯ ರಾಜ ರಾವಣನು ಚಿನ್ನದ ಅರಮನೆಯನ್ನೇ ಕಟ್ಟಿಸಿದ್ದನು. ಆದರೆ ಸತ್ಯಭಕ್ತಿ ಮಾಡದ ಕಾರಣ ರಾಜ್ಯವೂ ಉಳಿಯಲಿಲ್ಲ, ಚಿನ್ನವೂ ಹೋಯಿತು. ಮೇಲಾಗಿ ಅವನು ನರಕಕ್ಕೆ ಹೋದನು. ಪುಹಲೋಬಾಯಿಯ ಸತ್ಸಂಗವನ್ನು ಕೇಳಿದ ರಾಜ ರಾಣಿಯರು ಭಕ್ತಿ ಮಾಡಿ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಂಡರು. ಕಷ್ಟವನ್ನು ತಂದುಕೊಳ್ಳುವುದು. ಒಬ್ಬ ವ್ಯಕ್ತಿಯು ದೀಕ್ಷೆ ಪಡೆದ ನಂತರ ಹೀಗೆಂದನು, ನನ್ನ ಬಾಮೈದ ತನ್ನ ಮಗಳ ಮದುವೆ ಮಾಡಲು 10 ಲಕ್ಷ ಬೆಲೆ ಬಾಳುವ ಚಿನ್ನದ ಒಡವೆ ಮಾಡಿಸಿದನು. ಬೆಲೆ ಬಾಳುವ ಸಾಮಾನು, ಬಟ್ಟೆ, ಫ್ರಿಡ್ಜ್, ಎಸಿ, ಮೋಟಾರ್ ಸೈಕಲ್, ಹೊಲಿಗೆ ಯಂತ್ರ ಎಲ್ಲವನ್ನೂ ತಂದು ಕಾನೂನಿಗೆ ಗೊತ್ತಾಗಬಾರದೆಂದು ಮದುವೆಗೆ 1 ತಿಂಗಳ ಮುಂಚೆಯೇ ಹುಡುಗನ ಮನೆಗೆ ತಲುಪಿಸಲು ಯೋಚಿಸಿದನು. ಏಕೆಂದರೆ ವಿವಾಹದಲ್ಲಿ ಇದನ್ನೆಲ್ಲ ಕೊಡುವುದು ಕಾನೂನಿಗೆ ವಿರುದ್ಧವಾದದ್ದು. ಯಾವ ದಿನ ಇವುಗಳನ್ನು ಕಳುಹಿಸಬೇಕಾಯಿತೋ ಅದೇ ದಿನ ರಾತ್ರಿಯಲ್ಲಿ 4 ವ್ಯಕ್ತಿಗಳು ಬಂದು ಲಾರಿಯನ್ನು ನಿಲ್ಲಿಸಿ ಎಲ್ಲವನ್ನೂ ಅದರಲ್ಲಿ ತುಂಬಿಕೊಂಡು ಹೊರಟು ಹೋದರು. ಮನೆಯವರು ಯೋಚಿಸಿದರು, ಮಂಗತ್ರಾಮ್ ಅಂದರೆ ಬಾಮೈದನ ಹೆಸರು, ಸಾಮಾನುಗಳನ್ನು ಕೊಂಡೊಯ್ಯುತ್ತಿರುವನೆಂದು ಸುಮ್ಮನಾದರು. ಬೆಳಿಗ್ಗೆ ಮಂಗತ್ರಾಮ್ ತಾನು ಎದ್ದು ನೋಡಿದಾಗ ಮನೆ ಖಾಲಿಯಾಗಿತ್ತು. ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡ. ಮನೆ ಊರಾಚೆ ಇದ್ದುದರಿಂದ ಯಾರಿಗೂ ವಿಷಯದ ಅರಿವಾಗಲಿಲ್ಲ. ದಿಕ್ಕು ತೋಚದೆ ಸಾಲ ಮಾಡಿ ಮತ್ತೆ ಎಲ್ಲವನ್ನೂ ಖರೀದಿಸಿ ಹುಡುಗನ ಮನೆ ತಲುಪಿಸಿದ. ಈ ಕೆಟ್ಟ ಸಂಪ್ರದಾಯದಿಂದ ಅವನು ಮಹಾಕಷ್ಟಕ್ಕೆ ಗುರಿಯಾದನು. ಹೀಗೆ ಅನೇಕ ಘಟನೆಗಳು ನಡೆಯುತ್ತಿರುತ್ತವೆ. ಈ ದುಃಖವು ನಮ್ಮ ಹಳೆ ಕಾಲದ ಪರಂಪರೆ, ಸಂಪ್ರದಾಯಗಳ ಕೊಡುಗೆಯಾಗಿದೆ. ಇದನ್ನು ನಾವೇ ಹೇರಿಕೊಂಡಿದ್ದೇವೆ. ನಾವು ಅಂದರೆ ಸಂತ ರಾಮ್ಪಾಲರ ಅನುಯಾಯಿಗಳು ಹೀಗೆ ಹೇರಿಕೊಳ್ಳುವುದಿಲ್ಲ. ಮಗಳ ಭವಿಷ್ಯವನ್ನು ಪರಮಾತ್ಮನಿಗೆ ಬಿಡುತ್ತೇವೆ. ಅದು ಸತ್ಯವೂ ಹೌದು. ನಮ್ಮ ಮಕ್ಕಳಿಗೆ ಪರಮಾತ್ಮನ ಸಂವಿಧಾನದ ಬಗ್ಗೆ ಪೂರ್ಣವಾಗಿ ತಿಳುವಳಿಕೆ ಇದೆ. ಸಂತ ಗರೀಬ್ ದಾಸರು ಅಂದರೆ ಝಜ್ಜರ್ ಜಿಲ್ಲೆಯ ಚುಡಾನಿ ಹಳ್ಳಿಯವರು ಹೀಗೆನ್ನುತ್ತಾರೆ, ತುಮನೆ ಉಸ್ ದರಗಹ ಕಾ ಮಹಲ್ ನಹಿ ದೇಖಾ, ಧರ್ಮರಾಯ್ ಕೆ ತಿಲ್ ತಿಲ್ ಕಾಲೇಖ. ಗರೀಬ್ ದಾಸರು ಹೀಗೆಂದಿದ್ದಾರೆ, ನೀವು ಧರ್ಮರಾಯನ ಅಂದರೆ ಪರಮಾತ್ಮನ ನ್ಯಾಯಾಧೀಶ, ದರ್ಬಾರು ಅಂದರೆ ನ್ಯಾಯಾಲಯ ನೋಡಿಲ್ಲ. ಅಲ್ಲಿ 1 ಪೈಸೆಯ ಲೆಕ್ಕ ಅಂದರೆ ಅಕೌಂಟ್ ಇರುತ್ತದೆ. ಈ ಕಥೆಯು ಎಲ್ಲಾ ಸಂದೇಹಗಳಿಗೆ ಪರಿಹಾರ ನೀಡುತ್ತದೆ. ದಯವಿಟ್ಟು ಈ ಕಥೆಯನ್ನು ಓದಿ. ಎಕ್ ಲೆವಾ ಎಕ್ ದೇವಾ ದೂತಂ ಕೋಯಿ ಕಿಸಿ ಕಾಪಿತಾನ ಪೂತಂ. ಒಬ್ಬ ರೈತನಿಗೆ ಒಬ್ಬ ಮಗ ಹುಟ್ಟಿದನು. ಮಗನು 8 ವರ್ಷದವನಾಗಿದ್ದಾಗ ರೈತನ ಹೆಂಡತಿ ಸತ್ತು ಹೋದಳು. ರೈತನು 2ನೇ ಮದುವೆ ಮಾಡಿಕೊಂಡನು. ಅವನಿಗೆ ಇನ್ನೊಬ್ಬ ಮಗ ಹುಟ್ಟಿದನು. ಕೆಲವು ವರ್ಷಗಳ ನಂತರ ಆ ರೈತನ 2ನೇ ಹೆಂಡತಿಯು ತೀರಿಕೊಂಡಳು. ರೈತನಿಗೆ 16 ಎಕರೆ ಜಮೀನಿತ್ತು. ಕೆಲವೇ ವರ್ಷಗಳಲ್ಲಿ ಮೊದಲನೇ ಹೆಂಡತಿಯ ಮಗ ಮದುವೆ ವಯಸ್ಸಿಗೆ ಬಂದಿದ್ದರಿಂದ ರೈತನು ಅವನಿಗೆ ಮದುವೆ ಮಾಡಿ ಸೊಸೆಯನ್ನು ಮನೆ ತುಂಬಿಸಿಕೊಂಡನು. ಅಷ್ಟರಲ್ಲಿ ರೈತನಿಗೆ ಕಾಯಿಲೆ ಬಂದು ಅವನು ತೀರಿಕೊಂಡನು. ಚಿಕ್ಕ ಮಗ 10-12 ವರ್ಷದ ವಯಸ್ಸಿನಲ್ಲಿ ರೋಗಗ್ರಸ್ತನಾದನು. ಕೆಲವು ದಿನ ಉಪಚಾರ ಮಾಡಿಸಿದರು. ನಂತರ ಅವನಿಗೆ ಚಿಕಿತ್ಸೆ ಕೊಡುವ ಬದಲು ಅವನು ಸಾಯಬೇಕೆಂದು ಅವರಿಬ್ಬರು ಆಶಿಸಿದರು. ಅವನು ಸತ್ತು ಹೋದರೆ ಆ 8 ಎಕರೆ ಜಮೀನು ತಮ್ಮದಾಗುವುದೆಂದು ತಿಳಿದರು. ಅವನನ್ನು ಉಪಚರಿಸುವ ವೈದ್ಯನಿಗೆ 500 ರೂಪಾಯಿ ಲಂಚ ಕೊಟ್ಟು ಅವನಿಗೆ ಕೊಡುವ ಔಷಧಿಯಲ್ಲಿ ವಿಷ ಬೆರೆಸಿ ಕೊಡುವಂತೆ ಹೇಳಿದರು. ಆ ವೈದ್ಯನು ಹಣದ ದುರಾಸೆಗೆ ಒಳಗಾಗಿ ಆ ಕೆಲಸ ಮಾಡಲು ಒಪ್ಪಿಕೊಂಡನು. ಅದರಂತೆ ಔಷಧಿಯಲ್ಲಿ ವಿಷ ಬೆರೆಸಿ ಕುಡಿಸಿದನು. ತಮ್ಮನು ಇಹಲೋಕ ತ್ಯಜಿಸಿದನು. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ, ಪುಟ ಸಂಖ್ಯೆ 23. ಮೊದಲ ಹೆಂಡತಿಯ ಮಗ ಮತ್ತು ಸೊಸೆಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ತಮ್ಮನು ರೋಗದಿಂದ ಮರಣಿಸಿದನೆಂದು ಜನರೆಲ್ಲ ನಂಬಿದರು. ತಮ್ಮನ ಮರಣದ 1 ವರ್ಷದ ನಂತರ ಆ ದಂಪತಿಗೆ ಒಬ್ಬ ಮಗ ಹುಟ್ಟಿದನು.
ಅದರಿಂದ ಅವರಿಬ್ಬರು ಇನ್ನೂ ಸಂತೋಷಗೊಂಡರು. ಮಗನು ಹುಟ್ಟಿದ ಖುಷಿಯಲ್ಲಿ ಊರಿಗೆಲ್ಲ ಸಿಹಿ ಹಂಚಿದರು. ನಂತರ ಸಂತಾನವಾಗಲಿಲ್ಲ. ಒಬ್ಬನೇ ಮಗನನ್ನು ಬಹಳ ಪ್ರೀತಿಯಿಂದ ಬೆಳೆಸಿದರು. ಒಳ್ಳೆ ತುಪ್ಪ, ಹಾಲು, ದ್ರಾಕ್ಷಿ, ಗೋಡಂಬಿ ತಿನ್ನಿಸಿ ದಷ್ಟಪುಷ್ಟ ಮಾಡಿದರು. ಅವನು 16 ವರ್ಷದವನಾದಾಗ ಅವನಿಗೆ ಮದುವೆ ಮಾಡಿದರು. ಆ ಸಮಯ ಬಾಲ್ಯ ವಿವಾಹವಾಗುತ್ತಿತ್ತು. ಆ ಹುಡುಗನಿಗೆ ಯಾವುದೋ ಕಾಯಿಲೆ ಬಂದಿತು. ದೊಡ್ಡ ದೊಡ್ಡ ವೈದ್ಯರನ್ನು ಕರೆಸಿದರು. ಎಷ್ಟೇ ಚಿಕಿತ್ಸೆ ಕೊಡಿಸಿದರೂ ವಾಸಿಯಾಗಲಿಲ್ಲ. ತನ್ನ ಬಳಿ ಇದ್ದ ಹಣವನ್ನು ಖರ್ಚು ಮಾಡಿದರು. ಮುತ್ತು ಮತ್ತು ವಜ್ರದ ಭಸ್ಮ ಕೂಡ ಔಷಧಿಯಲ್ಲಿ ಬೇರೆಸಿಕೊಟ್ಟರು. ಆ ಕಾರಣ 8 ಎಕರೆ ಜಮೀನನ್ನು ಮಾರಿ ಅವನಿಗೆ ಚಿಕಿತ್ಸೆ ಕೊಡಿಸಿದರು. ಆದರೂ ವಾಸಿಯಾಗಲಿಲ್ಲ. ಅಂತಿಮ ದಿನ ಬಂತು. ಆಗ ಮಗನ ಪಕ್ಕದಲ್ಲಿ ಕುಳಿತು ಅವನು ಚಿಂತಿಸತೊಡಗಿದನು. ಆಗ ಇದ್ದಕ್ಕಿದ್ದಂತೆ ಮಗ ಅಣ್ಣ ಎಂದು ಕೂಗಿದನು. ಆಗ ತಂದೆಯು, ಮಗನೇ, ನಾನು ನಿನ್ನ ಅಣ್ಣನಲ್ಲ, ನಿನ್ನ ತಂದೆ ಎಂದನು. ಆಗ ಮಗ ಹೇಳಿದ, ನಾನು ನಿನ್ನ ಮಗನಲ್ಲ, ನಿನ್ನ ತಮ್ಮ. ನೀನು ಕೈಯಾರೆ ಸಾಯಿಸಿದ ತಮ್ಮನೇ ನಿನ್ನ ಮಗನಾಗಿ ಹುಟ್ಟಿದ್ದೇನೆ. ನನಗೆ ಸೇರಬೇಕಾದ 8 ಎಕರೆ ಜಮೀನನ್ನು ಪಡೆದಿದ್ದೇನೆ. ಇನ್ನೇನಿದ್ದರೂ ನನ್ನನ್ನು ಸುಡಲು ನಿನಗೆ ಬೇಕಾಗಿರುವುದು ಸೌದೆ ಮತ್ತು ಹೆಣದ ಬಟ್ಟೆ ಮಾತ್ರ. ನಿನ್ನ ಸಾಲವೆಲ್ಲ ತೀರಿದೆ ಎಂದು ಹೇಳಿದನು. ಆಗ ಪತಿ ಪತ್ನಿ ಇಬ್ಬರೂ ಪಶ್ಚಾತ್ತಾಪ ಪಟ್ಟರು. ಇದೆಲ್ಲ ಪರಮಾತ್ಮನ ನಿಯಮ. ಅದು ಅಚಲ. ನಾವು ದುರಾಸೆಯಿಂದ ಪಾಪ ಮಾಡಿದೆವು. ದೇವರು ನಮಗೆ ಬುದ್ಧಿ ಕಲಿಸಿದನು. ಯಾವ ಆಸ್ತಿಗಾಗಿ ನಾವು ನಿನ್ನನ್ನು ಕೊಂದೆವೋ ಆ 8 ಎಕರೆ ಜಮೀನು ಉಳಿಯಲಿಲ್ಲ. ನೀನು ತೀರಿಕೊಂಡರೆ ನಮಗೆ ಇನ್ಯಾವ ಮಕ್ಕಳೂ ಇಲ್ಲ. ಇನ್ನು ಮಿಕ್ಕ ಆಸ್ತಿ ಬೇರೆ ಯಾರೋ ಇಟ್ಟುಕೊಳ್ಳುವರು. ಪರಮಾತ್ಮನು ನ್ಯಾಯವನ್ನೇ ಮಾಡಿದ್ದಾನೆ. ಆದರೆ ನೀನು ತೀರಿಕೊಂಡರೆ ನಿನ್ನ ಪತ್ನಿ ವಿಧವೆಯಾಗುತ್ತಾಳೆ. ಸತಿ ಪದ್ಧತಿಯಂತೆ ನಿನ್ನ ಜೊತೆ ಅವಳನ್ನು ಜೀವಂತ ಸುಡುವರು. ಅವಳಿಗೆ ಯಾಕೆ ಈ ಶಿಕ್ಷೆ? ಇವಳೊಂದಿಗೆ ಭಗವಂತ ಅನ್ಯಾಯ ಮಾಡಿದನು ಎಂದು ಪ್ರಶ್ನಿಸಿದರು. ಆಗ ಆ ಮಗನ ರೂಪದಲ್ಲಿದ್ದ ತಮ್ಮನು ಹೇಳಿದನು, ಅವಳಿಗೆ ಸರಿಯಾದ ಶಾಸ್ತಿಯಾಗುತ್ತದೆ. ಅವಳು ಮತ್ತಿನ್ಯಾರೂ ಅಲ್ಲ, ನನಗೆ ಔಷಧಿಯ ರೂಪದಲ್ಲಿ ವಿಷ ಕೊಟ್ಟ ವೈದ್ಯನ ಆತ್ಮವಾಗಿದೆ. ಅವನ ದುರಾಸೆಯಿಂದ ನಾನು ತೀರಿಕೊಂಡೆ. ಈಗ ಆ ಶಿಕ್ಷೆ ಅವಳು ಅನುಭವಿಸುತ್ತಾಳೆ. ಏಕೆಂದರೆ ಆಗ ಸತಿ ಪದ್ಧತಿ ಉತ್ತುಂಗದಲ್ಲಿತ್ತು. ಗಂಡ ಸತ್ತರೆ ಹೆಂಡತಿಯನ್ನು ಪತಿಯ ಹೆಣದ ಜೊತೆ ಜೀವಂತವಾಗಿ ಸುಡುತ್ತಾರೆ. ಇವಳನ್ನು ನನ್ನ ಹೆಣದ ಜೊತೆ ಸುಟ್ಟು ಹಾಕುತ್ತಾರೆ. ಮಾಡಿದ ಪಾಪಕ್ಕೆ ತಕ್ಕ ಶಿಕ್ಷೆ ಸಿಗುತ್ತದೆ ಎಂದನು. ಓದುಗರೆ, ಸ್ವಲ್ಪ ಯೋಚಿಸಿ ನೋಡಿ. ಪರಮಾತ್ಮನ ದೃಷ್ಟಿಯಿಂದ ಯಾವುದನ್ನೂ ಮುಚ್ಚಿಡಲಾಗದು. ಮಾಡಿದ್ದುನೋ ಮಹಾರಾಯ. ಪ್ರತಿ ಕುಟುಂಬವೂ ಇದೇ ರೀತಿ ಒಬ್ಬರಿಗೊಬ್ಬರು ಸಂಬಂಧಿಸಿದವರು ಆಗಿರುತ್ತಾರೆ. ಒಬ್ಬರು ಹಿಂದಿನ ಜನ್ಮದ ಸಾಲ ಪಡೆಯಲು ಬಂದಿದ್ದರೆ ಇನ್ನೊಬ್ಬರು ತೀರಿಸಲು ಬಂದಿರುವರು. ಉದಾಹರಣೆಗೆ, ನಂಬರ್ 1, ಒಬ್ಬ ತಂದೆಯು ಮಗನನ್ನು ಸಾಕಿ ಬೆಳೆಸಿ ಮದುವೆ 2 ದಿನವಿರುವಾಗ ಮದುಮಗನು ಯಾವುದೋ ದುರ್ಘಟನೆಯಿಂದ ತೀರಿಕೊಂಡನು. ಇದರರ್ಥ ಆ ಮಗನು ಹಿಂದಿನ ಜನ್ಮದ ಸಾಲವನ್ನು ಅಪ್ಪನಿಂದ ಪಡೆಯಲು ಬಂದಿದ್ದನು. ನಂಬರ್ 2, ಮಗನು ದೊಡ್ಡವನಾಗಿ ಕೆಲಸ ಮಾಡಲು ಆರಂಭಿಸಿದ. ಅಪ್ಪನು ರೋಗಿಯಾದನು. ಮಗ ಎಷ್ಟೇ ಖರ್ಚು ಮಾಡಿದರೂ ತಂದೆಯ ರೋಗ ವಾಸಿಯಾಗಲಿಲ್ಲ. ಸಾಕಷ್ಟು ಹಣ ಖರ್ಚಾದ ಮೇಲೆ ತಂದೆ ತೀರಿಕೊಂಡನು. ಅಂದರೆ ಅಪ್ಪನು ಹಿಂದಿನ ಜನ್ಮದ ಸಾಲವನ್ನು ಪಡೆಯಲು ಬಂದಿದ್ದನು. ನಂಬರ್ 3, ಅಪ್ಪ ಮಗಳ ಮದುವೆ ಮಾಡಿದ್ದಾನೆ. ಸಾಕಷ್ಟು ವರದಕ್ಷಿಣೆ ಕೊಟ್ಟಿದ್ದಾನೆ. ಸ್ವಲ್ಪ ದಿನದಲ್ಲೇ ಮಗಳು ತೀರಿಕೊಂಡಳು. ಅಂದರೆ ಅಳಿಯನು ತನ್ನ ಹಿಂದಿನ ಜನ್ಮದ ಸಾಲದ ಬದಲು ಮಗಳನ್ನು ಹಾಗೂ ಧನವನ್ನು ಒಯ್ದನು. ವರ್ತಮಾನದಲ್ಲಿ ಯಾರು ಮೋಸ ಮಾಡಿ ಹಣ ಸಂಗ್ರಹಿಸುತ್ತಾರೆ, ಅವನು ಮುಂದಿನ ಜನ್ಮದಲ್ಲಿ ಅಳಿಯನಾಗಿ ಪಡೆಯುವನು. ಪರಮಾತ್ಮನ ಅಟಲ ನಿಯಮವಿದೆ. ಬುದ್ಧಿವಂತನಿಗೆ ಸಂಕೇತವೇ ಸಾಕು. ಈ ಮೇಲಿನ ಘಟನೆಗಳೆಲ್ಲ ಕಥೆಗಳಲ್ಲ, ವಾಸ್ತವವಾಗಿದೆ. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ, ಪುಟ ಸಂಖ್ಯೆ 24. ಯಾರಾದರೂ ಇದು ಕಟ್ಟುಕತೆ, ಇದನ್ನೆಲ್ಲ ನೋಡಿದವರಾರು? ನಂಬುವುದು ಹೇಗೆ ಎನ್ನಬಹುದು? ಹೇಗೆಂದರೆ ಕಳ್ಳನನ್ನು ನೋಡಿದ ಒಬ್ಬ ಸಭ್ಯ ಮನುಷ್ಯ, ಅರೆ, ನೀನು ಕಳ್ಳತನ ಮಾಡಬೇಡ, ಸಿಕ್ಕಿ ಹಾಕಿಕೊಂಡರೆ ಮೊದಲು ಸಾರ್ವಜನಿಕರು ನಿನ್ನನ್ನು ಹೊಡೆಯುತ್ತಾರೆ. ನಂತರ ಪೊಲೀಸರು ಹೊಡೆಯುವರು, ಜೈಲಿಗೂ ಹೋಗಬೇಕಾಗಬಹುದು. ಯಾರಾದರೂ ಇದು ಕಟ್ಟುಕತೆ, ಕಳ್ಳನಿಗೆ ಏನಾಗುವುದೆಂದು ಯಾರಿಗೆ ಗೊತ್ತು ಎಂದು ಹೇಳಿದಂತೆ ಆಯಿತು. ಕಳ್ಳನಿಗೆ ನಿಜಾಂಶ ಹೇಳಿ ಎಚ್ಚರಿಕೆ ನೀಡಲಾಗಿದೆ. ಅದು ನಿಜವೂ ಹೌದು. ಕಳ್ಳನು ನಿಜವನ್ನು ನಂಬಿ ಕಳ್ಳತನ ಬಿಟ್ಟರೆ ಅವನಿಗೆ ಒಳ್ಳೆಯದು. ಅದೇ ಕಳ್ಳನು ಏನಾಗುತ್ತೆ ನೋಡೋಣ, ಏನಾಗುವುದೆಂದು ಯಾರಿಗೆ ಗೊತ್ತು ಎಂದು ಯೋಚಿಸಿದರೆ ಮುಂದೆ ಅವನೇ ಕಷ್ಟಪಡಬೇಕಾಗಬಹುದು. ಈ ರೀತಿ ಮೇಲೆ ಹೇಳಿರುವ ಕತೆ ಬರೀ ಕಟ್ಟುಕತೆ, ಹೆದರಿಸಲು ಹೇಳುವಂಥದ್ದು ಎಂದು ತಿಳಿದರೆ ಅದೊಂದು ದೌರ್ಭಾಗ್ಯ. ಇದನ್ನು ಅಷ್ಟೇ ಸತ್ಯವೆಂದು ತಿಳಿಯಿರಿ, ಅಂದರೆ ಕಳ್ಳನಿಗೆ ಎಚ್ಚರಿಕೆ ನೀಡುವಷ್ಟು. ಲೇಖಕ 1978ರಲ್ಲಿ ಈ ಕಥೆಯನ್ನು ಒಬ್ಬ ಪಶುಗಳ ಡಾಕ್ಟರ್ನಿಂದ ಕೇಳಿದ್ದ. ಮೇಲೆ ಹೇಳಿದ ರೈತನ 2 ಮಕ್ಕಳ ಕಥೆಯನ್ನು ತನ್ನ ಬಳಿ ಬಂದವರಿಗೆಲ್ಲ ಹೇಳುತ್ತಿದ್ದನು. ಆದರೆ ಅದನ್ನು ಪಾಲಿಸುತ್ತಿರಲಿಲ್ಲ. 10 ರೂಪಾಯಿಯ ಔಷಧಿ ನೀಡಿ 4 ಡಿಸ್ಟಿಲ್ಡ್ ವಾಟರ್ ಇಂಜೆಕ್ಷನ್ ಕೊಟ್ಟು 200-300 ರೂಪಾಯಿ ಪಡೆಯುತ್ತಿದ್ದನು. ಸಂಜೆಯ ವೇಳೆ ಭೇಟಿಯಾದಾಗ ತನ್ನ ಕಾರ್ಯದ ಪ್ರಶಂಸೆ ಮಾಡುತ್ತಿದ್ದ.
ಅಂದರೆ ಒಂದೊಮ್ಮೆ ಕಡಿಮೆ ದುಡ್ಡು ತೆಗೆದುಕೊಂಡರೆ ರೈತನು ಒಳ್ಳೆಯ ಔಷಧಿ ಕೊಡಲಿಲ್ಲವೆಂದು ಯೋಚಿಸುತ್ತಾನೆ. ಎಮ್ಮೆಯಂತೂ 10 ರೂಪಾಯಿಯ ಔಷಧಿಯಿಂದಲೇ ಸ್ವಸ್ಥವಾಗುವುದಿತ್ತು. ಇಂಥ ವ್ಯಕ್ತಿಯ ಮಾತಿನಲ್ಲಿ ಮತ್ತು ಮಾಡುವ ಕೆಲಸದಲ್ಲಿ ಅಂತರವಿದೆ. ಅವರ ಮೂಲಕ ಹೇಳಲ್ಪಡುವ ಈ ಕಥೆಗಳು ಅನ್ಯರ ಮೇಲೆ ಏನು ಪ್ರಭಾವ ಬೀರುವುದು? ಗರೀಬ್ ಕರನಿ ತಜ್ ಕಥನಿ ಕಥೆ, ಅಜ್ಞಾನಿ ದಿನ್ ರಾತ್, ಕುತ್ತೇ ಜೀವ್ ಭೋಂಕತ್ ಫಿರೆ, ಸುನಿ ಸುನಾಯಿ ಬಾತ್. ಸಂತ ಗರೀಬ್ ದಾಸರು ಹೇಳಿದ್ದಾರೆನೆಂದರೆ, ಯಾರು ಜ್ಞಾನದ ಅನುಸಾರ ಕ್ರಿಯೆ ಮಾಡುವುದಿಲ್ಲವೋ, ಯಾರು ಅನ್ಯರ ಮಾತು ಕೇಳುತ್ತಾರೆ, ಆ ಅಜ್ಞಾನಿಗಳು ವ್ಯರ್ಥದಲ್ಲಿ ನಾಯಿಯಂತೆ ಕೇಳಿ ಹೇಳಿದ ಮಾತು ಹೇಳುತ್ತಿರುತ್ತಾರೆ. ಹೇಳುವುದರಿಂದ ಕೇಳುವುದರಿಂದ ಅಲ್ಲ, ಅದನ್ನು ಕಾರ್ಯರೂಪಕ್ಕೆ ತಂದರೆ ಜೀವನ ಸಫಲವಾಗುವುದು. ಪರಮಾತ್ಮನ ನಿಯಮವನ್ನು ತಿಳಿದುಕೊಂಡು ಪರಿಶುದ್ಧ ಜೀವನವನ್ನು ನಡೆಸಿ, ಜೀವನದ ದಾರಿಯನ್ನು ಮುಳ್ಳುಗಳಿಂದ ಮುಕ್ತಗೊಳಿಸಿ. ಪರಂಪರೆಗಳ ಭಾರ ಕಡಿಮೆ ಮಾಡಿ. ಭಾರ ಹೊತ್ತು ಪ್ರಯಾಣ ಮಾಡಲಾಗದು. ಸತ್ಸಂಗದಿಂದ ಮನೆಯಲ್ಲಿನ ಜಗಳ ಅಂತ್ಯವಾಗುತ್ತದೆ. ಒಬ್ಬಳು ಹೆಂಗಸು ತನ್ನ ಸೊಸೆಯ ಮೇಲೆ ಮಾತಿಗೂ ಸಿಟ್ಟಾಗುತ್ತಿದ್ದಳು. ಅವಳ ಸಣ್ಣ ಪುಟ್ಟ ತಪ್ಪುಗಳನ್ನು ಉಪ್ಪು ಖಾರ ಸೇರಿಸಿ ತನ್ನ ಮಗನಿಗೆ ಹೇಳುತ್ತಿದ್ದಳು. ಮಗ ಹೆಂಡತಿಯನ್ನು ಬೈಯುತ್ತಿದ್ದ. ಹೀಗೆ ಮನೆ ನರಕವಾಗಿ ಹೋಗಿತ್ತು. ಸೊಸೆ ಆಗಾಗ ಅತ್ತೆಗೆ ಸತ್ಸಂಗಕ್ಕೆ ಹೋಗುವಂತೆ ಹೇಳುತ್ತಿದ್ದಳು, ಏಕೆಂದರೆ ಅವಳ ನೆರೆಮನೆಯವಳು ಸತ್ಸಂಗಕ್ಕೆ ಹೋಗುತ್ತಿದ್ದಳು. ಅತ್ತೆಗೆ ಈ ಮಾತು ಸರಿ ಅನ್ನಿಸುತ್ತಿರಲಿಲ್ಲ. ಬುದ್ಧಿ ಇಲ್ಲದವರು, ಚಾರಿತ್ರ್ಯವಿಲ್ಲದವರು ಸತ್ಸಂಗಕ್ಕೆ ಹೋಗುತ್ತಾರೆ. ಅವರು ಒಳ್ಳೆ ಕುಲದವರಲ್ಲ. ನಾವು ಒಳ್ಳೆಯ ಮನೆತನದವರು, ಸತ್ಸಂಗದಲ್ಲಿ ನಮಗೇನು ಕೆಲಸ ಎನ್ನುತ್ತಿದ್ದಳು. ಸೊಸೆ ಎಷ್ಟೇ ಪ್ರಯತ್ನ ಪಟ್ಟರೂ ಅತ್ತೆ ಸೊಸೆಯ ಮಾತು ಕೇಳಲು ಸಿದ್ಧಳಾಗಿರಲಿಲ್ಲ. ಒಂದು ದಿನ ಊರಿನ ಒಬ್ಬಳು ಹೆಂಗಸು ಯಾವುದೋ ಕೆಲಸದ ನಿಮಿತ್ತ ಮನೆಗೆ ಬಂದಳು. ಆಗ ಅತ್ತೆ ಸೊಸೆಗೆ ಬೈಯುತ್ತಿದ್ದಳು, ಗದರಿಸುತ್ತಿದ್ದಳು. ಬರಲಿ ನಿನ್ನ ಗಂಡ, ಇಂದು ನಿನ್ನ ಚರ್ಮ ಸುಲಿಯುತ್ತೇನೆ ಎಂದು ಬೈಯುತ್ತಿದ್ದಳು. ಆಗಿದ್ದಿಷ್ಟೇ, ಸೊಸೆ ಅತ್ತೆಗೆ ಚಹಾ ಮಾಡಿ ಲೋಟದಲ್ಲಿ ಚಹಾ ಹಾಕಿ ಇಟ್ಟಿದ್ದಳು. ಮಲಗಿದ್ದ ಮಗು ಅಳಲು ಪ್ರಾರಂಭಿಸಿತು. ಮಗುವನ್ನು ತರಲು ಸೊಸೆ ರೂಮಿನ ಒಳಗೆ ಹೋದಳು. ಆ ಮಗುವನ್ನು ತರಲು 1 ನಿಮಿಷ ಕೂಡ ಹತ್ತಿರಲಿಲ್ಲ. ಅಷ್ಟರಲ್ಲಿ ನಾಯಿ ಲೋಟಕ್ಕೆ ಬಾಯಿ ಹಾಕಿತು. ಲೋಟ ನೆಲದ ಮೇಲೆ ಬಿದ್ದು ಚಹಾ ಚೆಲ್ಲಿ ಹೋಯಿತು. ಅತ್ತೆ ಆ ಚಹಾ ಲೋಟದಿಂದ ಸ್ವಲ್ಪ ದೂರದಲ್ಲಿ ಮಂಚದ ಮೇಲೆ ಕುಳಿತಿದ್ದಳು. ವ್ಯಾಯಾಮ ಎಲ್ಲಾ ಮಾಡಿ ಕಟ್ಟುಮಸ್ತಾದ ಆಳಾಗಿದ್ದರೂ ಮನೆಯಲ್ಲಿ ಯಾವ ಕೆಲಸವನ್ನೂ ಮಾಡುತ್ತಿರಲಿಲ್ಲ. ಈ ಮಾತಿನ ಮೇಲೆ ಜಗಳ ಮಾಡುತ್ತಿದ್ದಳು. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ, ಪುಟ ಸಂಖ್ಯೆ 25. ಆ ಹಳ್ಳಿಯ ಪಕ್ಕದ ಗಲ್ಲಿಯಿಂದ ಬಂದ ಮಹಿಳೆಯು ಸತ್ಸಂಗಕ್ಕೆ ಹೋಗುತ್ತಿದ್ದಳು. ಇದನ್ನೆಲ್ಲ ನೋಡಿ ಅವಳು ಭತೇರಿ, ಅಂದರೆ ಆ ಅತ್ತೆಯ ಹೆಸರು ಭತೇರಿ ಇತ್ತು, ಭತೇರಿಗೆ ಸತ್ಸಂಗಕ್ಕೆ ನಡೆಯಲು ಹೇಳಿದಳು. ಅವಳ ಉತ್ತರ ಅದೇ ಆಗಿತ್ತು. ಆ ಸತ್ಸಂಗದ ಭಕ್ತೆಯು ಬಹಳ ಹೊತ್ತು ಸತ್ಸಂಗದಲ್ಲಿ ಕೇಳಿದ ಮಾತನ್ನು ಹೇಳಿದಳು. ಆದರೆ ಭತೇರಿ ಒಪ್ಪಲು ಸಿದ್ಧಳಾಗಿರಲಿಲ್ಲ. ಭತೇರಿಯ ತಂಗಿಯನ್ನು ಅದೇ ಊರಿನಲ್ಲಿ ಕೊಟ್ಟು ಮದುವೆ ಮಾಡಲಾಗಿತ್ತು. ಭತೇರಿಗೆ ಸತ್ಸಂಗದ ಬಗ್ಗೆ ತಿಳಿಸಿದ ಆ ಮಹಿಳೆಯ ಹೆಸರು ಜಾನಕಿ ಎಂದಿತ್ತು. ಭತೇರಿಯ ತಂಗಿಯ ಹೆಸರು ದಯಾಕೌರ್ ಎಂದಿತ್ತು. ಜಾನಕಿ ಹೋಗಿ ದಯಾಕೌರ್ಗೆ ಹೇಳಿದಳು, ನಿನ್ನ ಅಕ್ಕ ಭತೇರಿಯಂತೂ ಮನೆಯನ್ನು ನರಕವನ್ನಾಗಿಸಿದ್ದಾಳೆ, ಅರ್ಥವಿಲ್ಲದೆ ಜಗಳ ಮಾಡುತ್ತಾಳೆ. ನಿನ್ನೆ ಯಾವುದೋ ಕೆಲಸದಿಂದ ಅಲ್ಲಿ ಹೋಗಿದ್ದೆ, ಒಂದು ಚಹಾ ಲೋಟವನ್ನು ನಾಯಿ ಬೀಳಿಸಿತು, ಅದನ್ನು ಮಹಾಭಾರತ ಮಾಡಿ ಬಿಟ್ಟಳು. ದಯಾಕೌರ್ ಕೂಡ ಜಾನಕಿ ಹೇಳಿದರಿಂದ ಸತ್ಸಂಗಕ್ಕೆ ಹೋಗಿದ್ದಳು ಮತ್ತು ದೀಕ್ಷೆ ಪಡೆದಿದ್ದಳು. ಜಾನಕಿ ಹೇಳಿದಳು, ಹೇಗಾದರೂ ಮಾಡಿ ಅವಳನ್ನು ಸತ್ಸಂಗಕ್ಕೆ ಕರೆದುಕೊಂಡು ಬಾ. ಎಲ್ಲಿಯವರೆಗೆ ಸಂತರ ವಚನಗಳು ಕೇಳಲು ಸಿಗುವುದಿಲ್ಲವೋ ಮನುಷ್ಯ ಸ್ವತಃ ಚಿಂತೆ ಮಾಡುತ್ತಾನೆ ಹಾಗೂ ಮನೆಯ ಸದಸ್ಯರನ್ನು ಚಿಂತೆಯಲ್ಲಿಡುತ್ತಾನೆ. ದಯಾಕೌರ್ ಮರುದಿನವೇ ತನ್ನ ಅಕ್ಕನ ಮನೆಗೆ ಹೋದಳು. ಯಾವುದೋ ನೆಪದಿಂದ ಭತೇರಿಯನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಳು. ಅಲ್ಲಿ ಸತ್ಸಂಗಕ್ಕೆ ಹೋಗಲು ಅನ್ಯ ಮಹಿಳೆಯರು ಜಾನಕಿಯ ಮನೆ ಮುಂದೆ ನಿಂತಿದ್ದರು. ಅವರು ದಯಾಕೌರ್ಗೆ ಸತ್ಸಂಗಕ್ಕೆ ಬರಲು ಹೇಳಲು ಅವಳ ಮನೆಗೆ ಬಂದರು. ಅಲ್ಲಿ ಅವಳ ಅಕ್ಕ ಭತೇರಿಯನ್ನು ನೋಡಿ ಅವಳಿಗೂ ಹೇಳಿ ಜೊತೆಗೆ ಕರೆದುಕೊಂಡು ಹೋದರು. ಭತೇರಿ ಜೀವನದಲ್ಲಿ ಮೊದಲ ಬಾರಿ ಸತ್ಸಂಗ ಕೇಳಿದಳು. ಆಶ್ರಮದಲ್ಲಿ ಎಂಥ ವ್ಯಕ್ತಿಗಳು ಇರುತ್ತಾರೆಂದು ಕಣ್ಣಾರೆ ಕಂಡು ಒಳ್ಳೆಯದೆನಿಸಿತು. ಹೇಗೆ ಕೆಟ್ಟದ್ದು ಕೇಳುತ್ತಿದ್ದಳು, ಹಾಗೆ ಆಶ್ರಮದಲ್ಲಿ ಏನೂ ಇರಲಿಲ್ಲ. ಅನೇಕ ವ್ಯಕ್ತಿಗಳು ತನ್ನ ಅಕ್ಕ, ತಂಗಿ, ಮಕ್ಕಳು, ಸೊಸೆಯನ್ನು ಹಾಗೂ ಹೆಂಡತಿಯನ್ನು ಸತ್ಸಂಗಕ್ಕೆ ಕಳುಹಿಸುವುದಿಲ್ಲ ಹಾಗೂ ಸ್ವತಃವೂ ಬರುವುದಿಲ್ಲ. ಸತ್ಸಂಗಕ್ಕೆ ಹೋದರೆ ಮರ್ಯಾದೆ ಮಣ್ಣು ಪಾಲಾಗುತ್ತದೆ, ನಮ್ಮ ಹೆಣ್ಣು ಮಕ್ಕಳು ಹಾಳಾಗುತ್ತಾರೆ ಎಂದು ತಿಳಿದಿದ್ದಾರೆ. ಆದರೆ ಸತ್ಸಂಗಕ್ಕೆ ಹೋಗದಿದ್ದರೆ ಪರಮಾತ್ಮನ ವಿಧಾನದ ಜ್ಞಾನದ ಅರಿವಾಗುವುದಿಲ್ಲ ಮತ್ತು ಭಕ್ತಿ ಮಾಡದಿದ್ದರೆ ಮುಂದಿನ ಜೀವನದಲ್ಲಿ ಎಷ್ಟು ಕಷ್ಟಪಡಬೇಕಾದೀತು ಎಂದು ಅವರು ಯೋಚಿಸಬೇಕು. ಯಾರು ಮನುಷ್ಯ ಶರೀರವನ್ನು ಹೊಂದಿದ್ದರೂ ಭಕ್ತಿ ಮಾಡದಿದ್ದರೆ ಅವನಿಗೆ ಆಗುವ ನಷ್ಟವೇನು ಎಂದು ಸೂಕ್ಷ್ಮವೇದದಲ್ಲಿ ಹೇಳಲಾಗಿದೆ. ಕಬೀರ್ ಹರಿ ಕೆ ನಾಮ್ ಬಿನಾ ನಾರಿ ಕುತಿಯಾ ಹೋಯ್, ಗಲಿ ಗಲಿ ಭೋಕತ್ ಫಿರೈ ಟೂಕ್ ನಾ ಡಾಲೈ ಕೋಯ್. ಸಂತ ಗರೀಬ್ ದಾಸರ ವಾಣಿಯಿಂದ ಬೀಬಿ ಪಡದೈ ರಹೇ ಥಿ ಡ್ಯೋಡಿ ಲಗತಿ ಬಾಹರ್, ಅಬ್ ಗಾತ್ ಉಘಾಡೈ ಫಿರತಿ ಹೈ ಬನ್ ಕುತಿಯಾ ಬಾಜಾರ್. वे पड़दे की सुंदरी सुनो संदेशा मोर,
गा तू घाड़ाई फिरती है करे सरायों शोर, नक बेसर नक पर बनी पहरे थी हार हमेल, सुंदरी से कुतिया बनी सुन साहेब ಪ್ರಭು ಕೆ ಖೇಲ್. ಭಾವಾರ್ಥ: ಮನುಷ್ಯ ಜೀವನವನ್ನು ಪಡೆದ ಜೀವಾತ್ಮವು ಭಕ್ತಿ ಮಾಡದಿದ್ದರೆ ಅವನು ಮರಣಾನಂತರ ಪಶು ಪಕ್ಷಿಗಳ ಜನ್ಮ ತಾಳುತ್ತಾನೆ. ಪರಮಾತ್ಮನ ನಾಮಸ್ಮರಣೆ ಮಾಡದ ಸ್ತ್ರೀಯು ಮುಂದಿನ ಜೀವನದಲ್ಲಿ ನಾಯಿಯಾಗಿ ಹುಟ್ಟುತ್ತಾಳೆ. ನಂತರ ಬೆತ್ತಲೆಯಾಗಿ ಗಲ್ಲಿಗಳಲ್ಲಿ ಅಲೆದಾಡಬೇಕಾಗುತ್ತದೆ. ಹಸಿವಿನಿಂದ ನರಳಬೇಕಾಗುತ್ತದೆ. ಅವಳಿಗೆ ಅನ್ನ ಹಾಕುವವರು ಯಾರೂ ಇರುವುದಿಲ್ಲ. ಯಾವಾಗ ಆ ಆತ್ಮ ಸ್ತ್ರೀ ರೂಪದಲ್ಲಿ ಯಾವುದಾದರೂ ಒಬ್ಬ ರಾಜನ ಅಥವಾ ಅಧಿಕಾರಿಯ ಹೆಂಡತಿಯಾಗಿದ್ದಳು, ಅದು ಅವಳ ಪೂರ್ವ ಜನ್ಮದ ಪುಣ್ಯದ ಫಲ. ಹಿಂದಿನ ಯಾವುದೋ ಜನ್ಮದಲ್ಲಿ ಅವಳು ಭಕ್ತಿ ದಾನ ಧರ್ಮ ಮಾಡಿದ್ದಿರಬೇಕು. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ, ಪುಟ ಸಂಖ್ಯೆ 26. ಆ ಎಲ್ಲ ಅಂದರೆ ಭಕ್ತಿ ಹಾಗೂ ಪುಣ್ಯ ಸ್ತ್ರೀ ರೂಪದಲ್ಲಿ ಪಡೆದು ಆ ಆತ್ಮ ದೊಡ್ಡ ಮನೆತನದ ಮಗಳು ಸೊಸೆಯಾಗಿದ್ದಳು. ಆಗ ಪರದೆಯಲ್ಲಿ ಇರುತ್ತಿದ್ದಳು. ದ್ರಾಕ್ಷಿ ಗೋಡಂಬಿ ಹಾಕಿದ ಹಲ್ವಾ, ಪಾಯಸ ತಿನ್ನುತ್ತಿದ್ದಳು. ಅವರು ತಿಂದು ಬಿಟ್ಟ ಎಂಜಲನ್ನು ಅವರ ಕೆಲಸದವರು ತಿನ್ನುತ್ತಿದ್ದರು. ಆದರೆ ಅವರನ್ನು ಸತ್ಸಂಗಕ್ಕೆ ಹೋಗಲು ಬಿಡುತ್ತಿರಲಿಲ್ಲ, ಏಕೆಂದರೆ ಅವರೆಲ್ಲ ದೊಡ್ಡ ಮನೆತನದ ಮಗಳು ಹಾಗೂ ಸೊಸೆಯಾಗಿರುತ್ತಿದ್ದಳು. ಹೊರ ಹೋದರೆ ಮರ್ಯಾದೆ ಕಡಿಮೆಯಾಗುವುದೆಂದು ಭಾವಿಸುತ್ತಿದ್ದರು. ದೊಡ್ಡ ಮನೆತನದವರ ಗೌರವವು ಮಗಳು ಸೊಸೆಯರು ಮನೆಯಲ್ಲಿ ಪರದೆಯಲ್ಲಿ ಇರುವುದು ಸೂಕ್ತವೆಂದು ನಂಬಿದ್ದರು. ಈ ಕಾರಣದಿಂದ ಆ ಪುಣ್ಯಾತ್ಮಗಳು ಸತ್ಸಂಗ ವಿಚಾರವನ್ನು ಕೇಳದಿರುವ ಕಾರಣ ಭಕ್ತಿಯಿಂದ ವಂಚಿತರಾಗುತ್ತಾರೆ. ಮಾನವ ಶರೀರದಲ್ಲಿ ಆ ಸ್ತ್ರೀ ಕೊರಳಲ್ಲಿ 9 ಲಕ್ಷದ ಮುತ್ತಿನ ಸರ, ಮೂಗಿನಲ್ಲಿ ಚಿನ್ನದ ಮೂಗುತಿ, ಅದೇ ಶೃಂಗಾರದಲ್ಲಿ ತನ್ನ ಜೀವನ ಧನ್ಯ ಎಂದು ಭಾವಿಸುತ್ತಿದ್ದಳು. ಭಕ್ತಿ ಮಾಡದಿರುವ ಕಾರಣ ಈಗ ಅವಳು ನಾಯಿಯ ಜನ್ಮ ಪಡೆದು ನಗ್ನ ಶರೀರ, ಗಲ್ಲಿಗಳಲ್ಲಿ ಒಂದೊಂದು ರೊಟ್ಟಿಯ ತುಂಡಿಗಾಗಿ ಅಲೆದಾಡುತ್ತಿರುತ್ತದೆ. ನಗರಗಳಲ್ಲಿ ಮೊದಲು ಧರ್ಮಛತ್ರಗಳಿರುತ್ತಿದ್ದವು. ಯಾತ್ರಿಕರು ರಾತ್ರಿಯಲ್ಲಿ ಉಳಿದುಕೊಂಡು ಬೆಳಿಗ್ಗೆ ಊಟ ಮಾಡಿ ಹೋಗುತ್ತಿದ್ದರು. ಪರದೆಯಲ್ಲಿರುವ ಆ ಸುಂದರ ಸ್ತ್ರೀ ನಾಯಿಯಾಗಿ ಧರ್ಮಛತ್ರಗಳಲ್ಲಿದ್ದ ಯಾತ್ರಿಕರು ಹಾಕಿದ ತುಂಡು ತಿನ್ನಲು ಧರ್ಮಛತ್ರದಲ್ಲಿ ಬೊಗಳುತ್ತದೆ. ರೊಟ್ಟಿಯ ತುಂಡು ನೆಲದ ಮೇಲೆ ಎಸೆಯುತ್ತಾರೆ, ಅದರೊಂದಿಗೆ ಸ್ವಲ್ಪ ಮರಳು, ಮಣ್ಣು ಮೆತ್ತಿಕೊಂಡಿರುತ್ತದೆ. ಆ ಸುಂದರಿ ದ್ರಾಕ್ಷಿ ಗೋಡಂಬಿ ಹಾಕಿದ ಹಲ್ವಾ ಪಾಯಸ ತಿನ್ನುತ್ತಿದ್ದಳು, ಭಕ್ತಿ ಮಾಡುತ್ತಿರಲಿಲ್ಲ. ಆದರೆ ಈಗ ಮಣ್ಣು ಅಂಟಿಕೊಂಡಿರುವ ರೊಟ್ಟಿ ತಿನ್ನುತ್ತಿದ್ದಾಳೆ. ಒಂದು ವೇಳೆ ಮಾನವ ಶರೀರವಿದ್ದಾಗ ಪೂರ್ಣ ಸಂತರಿಂದ ದೀಕ್ಷೆ ಪಡೆದು ಭಕ್ತಿ ಮಾಡಿದಿದ್ದರೆ ಇಂಥ ದಿನ ನೋಡುತ್ತಿರಲಿಲ್ಲ. ಕಬೀರ್ ಹರಿ ಕೆ ನಾಮ್ ಬಿನ್ ರಾಜಾ ಋಷಭ್ ಹೋಯ್, ಮಿಟ್ಟಿ ಲದೆ ಕುಮ್ಹಾರ್ ಕೆ ಘಾಸ್ನ ನೀರೈಕೋಯೆ. ಪರಮಾತ್ಮನ ಭಕ್ತಿ ಮಾಡದಿದ್ದರೆ ರಾಜನು ಕತ್ತೆಯ ಜನ್ಮ ತಾಳುತ್ತಾನೆ, ಕುಂಬಾರನ ಮನೆಯಲ್ಲಿ ಮಣ್ಣು ಹೊರುತ್ತಾನೆ, ಸ್ವತಃ ಕಾಡಿಗೆ ಹೋಗಿ ಹುಲ್ಲು ತಿನ್ನುತ್ತಾನೆ. ಫಿರ್ ಪೀಛೆ ತೂ ಪಶುವಾ ಕಿಜೈ ದೀಜೈ ಬೈಲ್ ಬನಾಯ್, ಚಾರ್ ಪಹರ್ ಜಂಗಲ್ ಮೆಂ ಡೋಲೆ ತೋ ನಹಿ ಮುದರ್ ಭರಾಯ್. ಸಿರ್ ಪರ್ ಸಿಂಗ್ ದಿಯೆ ಮನ್ ಬೌರೆ ಧೂಮ್ ಸೆ ಮಚ್ಛರ್ ಉಡಾಯ್, ಕಾಂಧ್ಯೆ ಜುವಾ ಜೋತೆ ಕುವಾ ಕೊಂದೋಂ ಕಾಬೂಸ್ ಖಾಯ್. ಭಾವಾರ್ಥ: ಕತ್ತೆಯ ಜನ್ಮ ಪೂರ್ತಿಯಾದ ನಂತರ ಎತ್ತಾಗಿ ಹುಟ್ಟುತ್ತಾನೆ. ಮಾನವ ಶರೀರದಲ್ಲಿದ್ದಾಗ ಜೀವಾತ್ಮಗೆ ಎಷ್ಟೊಂದು ಸೌಲಭ್ಯಗಳಿದ್ದವು. ಹಸಿವಾದಾಗ ಊಟ ಮಾಡು, ಹಾಲು ಕುಡಿ, ಚಹಾ ಕುಡಿ, ಬಾಯಾರಿಕೆಯಾದಾಗ ನೀರು ಕುಡಿ. ಅದೇ ಭಕ್ತಿ ಮಾಡದೆ ಅವನು ಎತ್ತಾಗಿ ಹುಟ್ಟಿ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ 4 ಹೊತ್ತು ಅಂದರೆ 12 ಗಂಟೆಗಳು ಕಾಡಿನಲ್ಲಿ ಅಲೆಯಬೇಕು, ಹೊಲ ಉಳಬೇಕು. ದಿನದಲ್ಲಿ 2 ಬಾರಿ ಮಾತ್ರ ಊಟ ಸಿಗುತ್ತದೆ, ಮಧ್ಯಾಹ್ನ 12 ಗಂಟೆಗೆ ಮತ್ತು ರಾತ್ರಿ. ಆದರೆ ಎತ್ತಿಗೆ ಮಧ್ಯದಲ್ಲಿ ಹಸಿವಾಗಿದೆ ಮತ್ತು ಸುತ್ತಮುತ್ತಲೂ ಮೇವು ಇದೆ, ಆದರೆ ತಿನ್ನಲು ಸಾಧ್ಯವಿಲ್ಲ. ಉಳುವವನು ಅದಕ್ಕೆ ಮೇವು ತಿನ್ನಲು ಬಿಡುವುದಿಲ್ಲ. ನೀರು ಕೂಡ ಸಮಯಕ್ಕೆ ಸರಿಯಾಗಿ ದಿನದಲ್ಲಿ 2 ಅಥವಾ 3 ಬಾರಿ ಕುಡಿಸುತ್ತಾರೆ. ತಲೆಯ ಮೇಲೆ 2 ಕೊಂಬು ಮತ್ತು 1 ಬಾಲ ಇಟ್ಟುಕೊಂಡು ತಿರುಗಬೇಕು. ಮನುಷ್ಯನಾಗಿದ್ದಾಗ ಕೂಲರ್, ಫ್ಯಾನ್, ಎಸಿ ಎಲ್ಲವೂ ಇತ್ತು. ಈಗ ಬಾಲವಿದೆ. ಈಗ ಅದನ್ನೇ ಕೂಲರ್ ಅಥವಾ ಫ್ಯಾನ್ ಬದಲಿಗೆ ಪ್ರಯೋಗಿಸು, ಅದರಿಂದಲೇ ಸೊಳ್ಳೆಗಳನ್ನು ಓಡಿಸುತ್ತಾನೆ. ಪರಮಾತ್ಮನ ವಿಧಾನವನ್ನು ಅನುಸರಿಸದೆ ಸಾಂಸಾರಿಕ ಭಾವದಿಂದ ನಡೆಯುವುದೇ ಜಗಳಕ್ಕೆ ಕಾರಣ ಎಂದು ಸತ್ಸಂಗದಲ್ಲಿ ಹೇಳಿಕೊಡಲಾಗುತ್ತದೆ. ಮನೆಯ ಯಾವುದೇ ಸದಸ್ಯನು ಮನೆಯಲ್ಲಿ ಹಾನಿಯಾಗಬೇಕೆಂದು ಇಷ್ಟಪಡಲ್ಲ. ಯಾವುದೋ ಕಾರಣದಿಂದ ಮನೆಯಲ್ಲಿ ಏನಾದರೂ ನಷ್ಟವಾದರೆ ಅದರ ವಿಷಯವಾಗಿ ಜಗಳವಾಡಕೂಡದು. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ, ಪುಟ ಸಂಖ್ಯೆ 27. ಏನು ನಷ್ಟವಾಗುವುದಿತ್ತು ಅದು ಆಗಿದೆ, ಅದಂತೂ ಈಗ ಸರಿಯಾಗದು. ವ್ಯರ್ಥ ಜಗಳ ಮಾಡುವುದು ಸರಿಯಲ್ಲ. ಯಾರಿಂದಾದರೂ ತಪ್ಪಿ ನಷ್ಟವಾದರೆ ಅವರಿಗೆ ಹೇಳಬೇಕು, ಹೇ ಮಗ, ಮಗಳೇ, ತಂದೆಯ ತಾಯಿ ಅಥವಾ ಅತ್ತೆ ಸೊಸೆ, ಇದು ನಮ್ಮ ಭಾಗ್ಯದಲ್ಲಿ ಇರಲಿಲ್ಲ, ನೀವು ಬೇಕಂತಲೇ ಮಾಡಿಲ್ಲ, ಹಾಗಾಗಿ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಜಗಳದಲ್ಲಿ ಕಾಲ ವಾಸಿಸುತ್ತಾನೆ. ಭೂತ ಪ್ರೇತಗಳು ಆ ಮನೆಯಲ್ಲಿರುತ್ತವೆ. ಯಾರು ಜಗಳವಾಡುವುದಿಲ್ಲವೋ ಅವರು ಸುಖದಿಂದ ನೆಲೆಸುತ್ತಾರೆ. ಯಾರ ಮನೆಯಲ್ಲಿ ಪರಮಾತ್ಮನ ಭಕ್ತಿ ಅಂದರೆ ಆರತಿ, ಸ್ತುತಿ, ಹೋಮ, ಹವನಗಳು ನಡೆಯುತ್ತದೆ, ಆ ಮನೆಯಲ್ಲಿ ದೇವತೆಗಳು ನೆಲೆಸುತ್ತಾರೆ.
ಸತ್ಸಂಗ ಕೇಳಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಸತ್ಸಂಗವು ದಿನದ 12 ಗಂಟೆಯಿಂದ 2 ಗಂಟೆಯವರೆಗೆ ನಡೆಯಿತು. ಅತ್ತೆ ಸತ್ಸಂಗಕ್ಕೆ ಹೋಗಿದ್ದು ಸೊಸೆಗೆ ಗೊತ್ತಿರಲಿಲ್ಲ. ಮರುದಿನ ಬೆಳಿಗ್ಗೆ ಎದ್ದು ಎಮ್ಮೆಯ ಹಾಲನ್ನು ಕರೆದ ಸೊಸೆ ಆ ಹಾಲಿನಿಂದ ತುಂಬಿದ ಆ ಪಾತ್ರೆಯನ್ನು ಮೇಲೆ ನೇತು ಹಾಕುತ್ತಿದ್ದಳು. ಅವಳು ಪಾತ್ರೆಯು ನೇತಾಡಿದೆ ಎಂದು ಭಾವಿಸಿದಳು. ಆದರೆ ಆ ಪಾತ್ರೆ ಸಿಕ್ಕಿಕೊಳ್ಳದ ಕಾರಣ ಅದು ನೆಲದ ಮೇಲೆ ಬಿದ್ದು ಹಾಲೆಲ್ಲ ಚೆಲ್ಲಿ ಹೋಯಿತು. ಶಬ್ದ ಕೇಳಿ ಭತ್ತೇರಿ ಬಂದಳು. ಆಗ ಸೊಸೆ ಹಾಲು ಕಡೆ ನೋಡದೆ ಅತ್ತೆಯ ಕಡೆ ಮುಖ ಸಪ್ಪೆ ಮಾಡಿ ನೋಡುತ್ತಿದ್ದಳು. ಅತ್ತೆ ಯಾವ ಮಾತನ್ನು ಕೇಳುವುದಿಲ್ಲ, ಆದ್ದರಿಂದ ಕಾರಣ ಹೇಳುವುದು ಸೂಕ್ತವಲ್ಲವೆಂದು ತಿಳಿದಳು. ಹೇ ದೇವರೇ, ಇದೇನಾಯಿತು? ಈ ರೀತಿ ಯಾವತ್ತೂ ಆಗಿರಲಿಲ್ಲ. ಹೇ ಸದ್ಗುರು, ಇಂದಿನ ಇಡೀ ದಿನ ಜಗಳದಲ್ಲಿ ಹೋಗುವುದೆಂದು ಚಿಂತಿಸುತ್ತಿದ್ದಳು. ಸಂಜೆ ಗಂಡ ಬರುವನು, ಅವನಿಗೂ ಹೊಡೆಯಲು ಹೇಳುವಳು. ಪರಮಾತ್ಮ, ಇದೇನಾಯಿತು? ಇಂಥ ತಪ್ಪು ಎಂದಿಗೂ ಆಗಿರಲಿಲ್ಲ. ಹೇ ಸದ್ಗುರು, ನನ್ನ ಮೇಲೆ ದಯೆ ತೋರು. ನಾನಂತೂ ನಿಮ್ಮ ಭಕ್ತಿ ಕೂಡ ಮರೆತು ಹೋಗುವ ಸ್ಥಿತಿಯಲ್ಲಿದ್ದೇನೆ. ನನಗಂತೂ ದಿನವೆಲ್ಲ ಅತ್ತೆಯ ಶ್ಲೋಕಗಳು ನೆನಪಿರುತ್ತವೆ ಎಂದು ಅಳತೊಡಗಿದಳು. ಆದರೆ ಭತ್ತೇರಿ ಬಂದು, ಮಗಳೇ, ಏನಾಗಬೇಕಿತ್ತೋ ಅದಾಗಿದೆ. ಈ ದಿನ ನಮ್ಮ ಹಣೆಬರಹದಲ್ಲಿ ಹಾಲು ಬರೆದಿಲ್ಲ. ಚಿಂತೆ ಮಾಡಬೇಡ. ಚೆಲ್ಲಿರುವ ಹಾಲನ್ನು ಮೇಲಿನಿಂದ ತೆಗೆದು ಪಾತ್ರೆಯಲ್ಲಿ ಹಾಕಿಕೊಂಡು ದನಕರುಗಳಿಗೆ ಕುಡಿಸಿಬಿಡು ಎಂದು ಹೇಳುತ್ತಾ ನಾಮದೀಕ್ಷೆ ಪಡೆದ ಮಂತ್ರವನ್ನು ಜಪಿಸತೊಡಗಿದಳು. ಸೊಸೆಗೆ ತನ್ನ ಕಿವಿಯನ್ನೇ ನಂಬಲಾಗಲಿಲ್ಲ. ಅತ್ತೆ ಇಂದು ಯಾವ ಸ್ಟೇಷನ್ ಅಂದರೆ ರೇಡಿಯೋ ಆಕಾಶವಾಣಿ ಹಿಡಿದಳೆಂದು ಯೋಚಿಸುತ್ತಿದ್ದಳು. ಅತ್ತೆಯ ಮನಸ್ಸೆಂಬ ಖಜಾನೆಯಲ್ಲಿ ಇಂಥ ನುಡಿಮುತ್ತುಗಳಿರಲಿಲ್ಲ. ಇವಳಲ್ಲಂತೂ ದುಷ್ಟತನ ತುಂಬಿತ್ತು. ಅಕ್ಕಪಕ್ಕದಿಂದ ಹೋಗುವಾಗಲೂ ಬಡಬಡಿಸುತ್ತಿದ್ದಳು. ಸೊಸೆಯ ಹೆಸರು ನಿಶಾ ಇತ್ತು. ಅವಳು ಯೋಚಿಸುತ್ತಿದ್ದಳೆನೆಂದರೆ, ನಿಶಾ, ಇಂದು ರಾತ್ರಿಯಲ್ಲಿ ನಿನ್ನ ಸ್ಥಿತಿ ಕೆಡುವುದು. ಗಂಡನಿಗೆ ಹೇಳುವಳೆಂದು ನಿಶಾ ಯೋಚಿಸುತ್ತಿದ್ದಳು. ಅವನು ತಾಯಿಯ ಮಾತು ಕೇಳಿ ನನ್ನ ಮಾತು ಕೇಳುವುದಿಲ್ಲ. ಏನಾದರೂ ಒಳ್ಳೆಯದು ಕೆಟ್ಟದು ಹೇಳುವನು. ಇಡೀ ದಿನ ಮತ್ತು ರಾತ್ರಿ ಅಳುವುದರಲ್ಲಿ ಹೋಗುವುದು. ನಿಶಾ ಹಾಲು ಬಕೆಟ್ನಲ್ಲಿ ಹಾಕಿ ಎಮ್ಮೆಗೆ ಕುಡಿಸಿದಳು. ಬಕೆಟ್ ತೊಳೆದು ಇಟ್ಟಳು. ಭತ್ತೇರಿ ಸೊಸೆಯ ಬಳಿ ಬಂದು, ಮಗಳೇ, ಊಟ ಮಾಡಿಕೋ, ಚಿಂತಿಸಬೇಡ. ಮಗಳೇ, ನಾನು ನಿನ್ನೆ ನನ್ನ ತಂಗಿ ದಯಾಕೌರ್ನೊಂದಿಗೆ ಸತ್ಸಂಗಕ್ಕೆ ಹೋಗಿದ್ದೆ. ನನ್ನ ಕಣ್ಣು ತೆರೆಯಿತು. ನಾನು ಬಹಳ ಜಗಳಗಂಟಿಯಾಗಿದ್ದೆ. ನನ್ನನ್ನು ಕ್ಷಮಿಸಿಬಿಡು. ಮೊದಲು ಏನಾಯಿತು ಅದು ಆಗಿ ಹೋಯಿತು. ಇಂದಿನಿಂದ ನನ್ನ ಮಗಳನ್ನು ಬಹಳ ಸುಖವಾಗಿಡುವೆ. ನೀನೇ ನನ್ನ ನಿಜವಾದ ಮಗಳು. ಜನ್ಮ ನೀಡಿದ ಮಗಳಂತೂ ಮದುವೆಯಾಗಿ ಬೇರೆಯವರ ಮನೆ ಬೆಳಗಿಸಲು ಹೋಗಿದ್ದಾಳೆ. ಒಂದೇ ದಿನದ ಸತ್ಸಂಗದಿಂದ ನನ್ನ ಕಣ್ಣು ತೆರೆಯಿತು. ಮಗಳೇ, ಮುಂದಿನ ಭಾನುವಾರ ನೀನು ನಡೆ, ನಾನು ಬರುವೆ. ಸ್ವಲ್ಪ ದಿನದ ನಂತರ ಮಗನನ್ನು ಕರೆದುಕೊಂಡು ಹೋಗೋಣ. ಮಗನೂ ದೀಕ್ಷೆ ಪಡೆದ. ಮನೆ ಸ್ವರ್ಗ ಸಮಾನವಾಯಿತು. ವಿವೇಚನೆ: ಕರ್ಮದಿಂದಲೇ ಸುಖ ಮತ್ತು ದುಃಖವಾಗುತ್ತದೆ ಎಂದು ಈ ಪುಸ್ತಕದಲ್ಲಿ ಮೊದಲೇ ಹೇಳಲಾಗಿದೆ. ಪೂರ್ವ ಜನ್ಮದಲ್ಲಿ ಮಾಡಿದ ಒಳ್ಳೆ ಕೆಟ್ಟ ಕರ್ಮಗಳ ಕಾರಣ ಸುಖ ಅಂದರೆ ಸ್ವರ್ಗ ಹಾಗೂ ದುಃಖ ಅಂದರೆ ನರಕ ಸಿಗುತ್ತದೆ. ಪಾಪದ ಕಾರಣ ದುಃಖವಾಗುವುದು. ಹೇಗೆಂದರೆ ಕಾಲಿಗೆ ಮುಳ್ಳು ಚುಚ್ಚಿದರೆ ನೋವಾಗುವುದು. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ, ಪುಟ ಸಂಖ್ಯೆ 28. ನೋವು ಮುಳ್ಳಿನ ಕಾರಣವಾಗುತ್ತದೆ. ಒಂದೊಮ್ಮೆ ಮುಳ್ಳು ತೆಗೆದರೆ ನೋವು ಆಗುವುದಿಲ್ಲ, ಏಕೆಂದರೆ ದುಃಖದ ಕಾರಣ ಮುಳ್ಳಾಗಿತ್ತು. ಅದೇ ರೀತಿ ಪೂರ್ಣ ಪರಮಾತ್ಮ ಕಬೀರರ ಭಕ್ತಿ ಮಾಡುವುದರಿಂದ ಪಾಪ ನಾಶವಾಗುತ್ತದೆ. ಜೀವಿ ಸುಖಿಯಾಗುತ್ತಾನೆ. ಆ ಭಕ್ತಿಯ ವಿಧಿ ಮತ್ತು ಮಂತ್ರ ಈ ದಾಸನ ಬಳಿ ಇದೆ. ಇದರಿಂದ ಪರಮಾತ್ಮ ನಿಮಗೆ ಸುಖಿ ಮಾಡುವನು. ಸಾಧಕನ ಪಾಪ ನಾಶವಾಗುವುದು. ಮನೆ ಸ್ವರ್ಗ ಸಮಾನವಾಗುವುದು. ವೇದಗಳಲ್ಲಿ ಪ್ರಮಾಣ. ವೇದಗಳು ಸಹ ಈ ಮಾತಿಗೆ ಸಾಕ್ಷಿಯಾಗಿವೆ. ಪ್ರಮಾಣಕ್ಕಾಗಿ ಯಜುರ್ವೇದ ಅಧ್ಯಾಯ 8 ಮಂತ್ರ 13ರ ಫೋಟೋಕಾಪಿಯನ್ನು ಓದಿ. ಇದರ ಅನುವಾದವನ್ನು ಆರ್ಯ ಸಮಾಜದ ಪ್ರವರ್ತಕರಾದ ಸ್ವಾಮಿ ದಯಾನಂದ ಸರಸ್ವತಿಯವರು ಮಾಡಿದ್ದಾರೆ. ಅನುವಾದಕರು ಪರಮಾತ್ಮನನ್ನು ಎಲ್ಲರಿಗೂ ಉಪಕಾರ ಮಾಡುವ ಮಿತ್ರ ಎಂದು ಕರೆದಿದ್ದಾರೆ. ವಾಸ್ತವವಾಗಿ ನಿಜವಾದ ಗೆಳೆಯ ಪರಮಾತ್ಮನೇ ಆಗಿದ್ದಾನೆ. ಬದುಕಿದ್ದಾಗಲೂ ಗೆಳೆಯನಾಗಿರುತ್ತಾನೆ, ಸತ್ತಾಗಲೂ ಮಿತ್ರನಾಗಿರುತ್ತಾನೆ. ಈ ಪ್ರಪಂಚದ ಎಲ್ಲಾ ಸಂಬಂಧಗಳು ನಾವು ಬದುಕಿರುವವರೆಗೂ ಮಾತ್ರ ಇರುತ್ತದೆ. ಈ ವೇದಮಂತ್ರಗಳಲ್ಲಿ ಸ್ಪಷ್ಟವಾಗಿರುವುದೇನೆಂದರೆ, ತನ್ನ ಭಕ್ತನ ಎನಸ್ ಅಂದರೆ ಘೋರಾತಿಘೋರದ ಪಾಪವನ್ನು ಪರಮಾತ್ಮನು ನಾಶ ಮಾಡಬಲ್ಲನು. ಇದರಿಂದ ಸುಖ ಪ್ರಾಪ್ತಿಯಾಗುತ್ತದೆ. ಭಕ್ತಿಯಿಂದ ದುಃಖ ಕೊನೆಯಾಗುತ್ತದೆ. ಕಾರ್ಯಗಳು ಸಿದ್ಧವಾಗುತ್ತವೆ. ಉದಾಹರಣೆಗೆ, ಹಿಂದಿನ ಕಾಲದಲ್ಲಿ ಕೈಯಿಂದ ಹಿಟ್ಟನ್ನು ಬೀಸುತ್ತಿದ್ದರು, ಹುಲ್ಲನ್ನು ಕೊಯ್ಯುತ್ತಿದ್ದರು. ಈಗ ವಿದ್ಯುತ್ನಿಂದ ಚಲಿಸುವ ಗಿರಣಿಗಳಿವೆ ಹಾಗೂ ಯಂತ್ರದಿಂದ ಹುಲ್ಲು ಕೊಯ್ಯುತ್ತಾರೆ. ಕೆಲಸ ಬಹಳ ಸುಲಭವಾಯಿತು. ಅದೇ ರೀತಿ ಕಬೀರ ಪರಮೇಶ್ವರನ ಅಂದರೆ ಪರಮ ಅಕ್ಷರ ಬ್ರಹ್ಮನ ಭಕ್ತಿ ಮಾಡುವುದರಿಂದ ಭಕ್ತೆಯರ ಎಲ್ಲ ಕೆಲಸಗಳು ಸುಲಭವಾಗುತ್ತವೆ. ಮನೆ ಸ್ವರ್ಗವಾಗುತ್ತದೆ. ಜನನ ಮರಣದ ಚಕ್ರವು ಶಾಶ್ವತವಾಗಿ ಸಮಾಪ್ತಿಯಾಗುತ್ತದೆ. ಪ್ರಶ್ನೆ: ಸಾವಿನ ನಂತರದ ತಿಥಿ ಊಟದ ಬಗ್ಗೆ ನಿಮ್ಮ ವಿಚಾರವೇನು? ಉತ್ತರ: ಇದು ವ್ಯರ್ಥ, ನಾವು ಮಾಡುವುದಿಲ್ಲ.
ಇತ್ತೀಚೆಗೆ ಬುದ್ಧಿವಂತ ಮಾನವ ಸಮಾಜವು ಸಹ ಇದನ್ನು ನಿಷೇಧಿಸಲು ಆರಂಭಿಸಿದೆ. ಕಬೀರ್ ಸಾಹೇಬರು ವಾಣಿಯಲ್ಲಿ ಈ ರೀತಿ ಹೇಳಿದ್ದಾರೆ. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ, ಪುಟ ಸಂಖ್ಯೆ 29. ಕಬೀರ್ ಜೀವಿತ್ ಬಾಪ್ ಗೇಲ್ ಲಠ್ಠಂ ಲಠ್ಠಾ ಮೂಯೆ ಗಂಗ್ ಪಹುಂಚಾವೈ. ಅಂದರೆ ತಮ್ಮ ತಂದೆ ತಾಯಿ ಬದುಕಿರುವಾಗ ಇಲ್ಲಸಲ್ಲದ ಮಾತನ್ನು ಹೇಳುತ್ತಾರೆ. ಅಂದರೆ ಎಲ್ಲರೂ ಅಲ್ಲ, ಬಹಳಷ್ಟು ಜನ. ಸತ್ತ ನಂತರ ಅವರ ಸುಟ್ಟು ಹೋದ ಮೂಳೆಗಳನ್ನು ಬೂದಿಯ ಸಮೇತ ಪುರೋಹಿತರ ಮೂಲಕ ಗಂಗಾ ನದಿಯಲ್ಲಿ ಬಿಡಲು ಹೋಗುತ್ತಾರೆ. ನಂತರ ಅವರ ತಿಥಿ ಮಾಡುತ್ತಾರೆ. ಅದು ವ್ಯರ್ಥ. ಬದುಕಿರುವಾಗ ತನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಊಟ ತಿಂಡಿ ಕೊಟ್ಟು ಬಟ್ಟೆ ಬರೆ ನೀಡಿ ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಒಂದು ವೇಳೆ ಧರ್ಮಯಜ್ಞ ಮಾಡಬೇಕಾದರೆ ಅವರು ಬದುಕಿರುವಾಗ ಶಾಸ್ತ್ರಾನುಸಾರವಾಗಿ ಮೊದಲು ಗುರು ಧಾರಣೆ ಮಾಡಿಕೊಂಡು ಮಾಡಿ. ಮಾನವ ಜೀವನವು ಸಾರ್ಥಕವಾಗುತ್ತದೆ. ಕಬೀರ್ ಗುರು ಬಿನ್ ಮಾಲಾ ಫೇರತೆ ಗುರು ಬಿನ್ ದೇತೆ ದಾನ್, ಗುರು ಬಿನ್ ದೋನೋ ನಿಷ್ಫಲ್ ಹೈ ಪೂಚೋ ಬೇದ್ ಪುರಾಣ್. ಕಬೀರ್ ರಾಮಕೃಷ್ಣ ಸೇ ಕೌನ್ ಬಡ ಉನ್ಹೋನೆ ಭಿ ಗುರು ಕೀನ್ ಹೈ, ತೀನ್ ಲೋಕ್ ಕೇವೆ ಧನಿ ಗುರು ಆಗೆ ಆದೀನ್. ಅಂದರೆ ಗುರುವಿಲ್ಲದೆ ದಾನ ಮಾಡಿದರೆ, ನಾಮಜಪ ಮಾಡಿದರೆ ಎಲ್ಲವೂ ವ್ಯರ್ಥವಾಗುತ್ತದೆ. ಹಿಂದೂಗಳೆಲ್ಲ ಶ್ರೀರಾಮಚಂದ್ರ ಮತ್ತು ಕೃಷ್ಣರಿಗಿಂತ ಬೇರೆ ದೇವರಿಲ್ಲ ಎನ್ನುತ್ತೀರಿ. ಅವರಿಗೂ ಗುರುಗಳಿದ್ದರು. ಶ್ರೀರಾಮನು ವಸಿಷ್ಠ ಋಷಿಯನ್ನು ಗುರುವೆಂದು ಸ್ವೀಕರಿಸಿದರೆ, ಶ್ರೀಕೃಷ್ಣನು ದುರ್ವಾಸ ಮುನಿಯನ್ನು ಗುರುವನ್ನಾಗಿ ಸ್ವೀಕರಿಸಿದರು. ಅಂದರೆ ಸಂದೀಪನಿ ಋಷಿಯು ಕೃಷ್ಣನ ಅಕ್ಷರ ಗುರುವಾದರೆ ದುರ್ವಾಸ ಮುನಿಯು ಆಧ್ಯಾತ್ಮ ಗುರುವಾಗಿದ್ದನು. ನೀವು ಗುರುವನ್ನು ಸ್ವೀಕರಿಸದಿದ್ದರೆ ಶ್ರೀರಾಮಕೃಷ್ಣರಿಗಿಂತ ದೊಡ್ಡವರೇ? ಗುರು ಪೂರ್ಣನಾಗಿರಬೇಕು, ಆಗ ದಾನಧರ್ಮ ಮಾಡುವುದು ಲಾಭದಾಯಕವಾಗಿದೆ. ಭೂಮಿಯ ಮೇಲೆ ಇರುವ ಸ್ವರ್ಗದ ಪ್ರಸಂಗ ನಡೆಯುತ್ತಿದೆ. ನಿಮ್ಮಲ್ಲಿ ಪ್ರಾರ್ಥಿಸುವುದೇನೆಂದರೆ, ಈ ಪುಸ್ತಕವನ್ನು ನಿಧಾನವಾಗಿ ಶ್ರದ್ಧೆಯಿಂದ ಓದಿ ತಿಳಿದು, ನನ್ನಂತಹ ದಾಸನ ಅಂದರೆ ಲೇಖಕನ ಆಶ್ರಮಕ್ಕೆ ಅಥವಾ ನಾಮದೀಕ್ಷೆ ಕೇಂದ್ರಗಳಿಗೆ ಬಂದು ಶಾಸ್ತೋಕ್ತ ಭಕ್ತಿಯನ್ನು ಪಡೆದು ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಉದ್ಧಾರವನ್ನು ಉಚಿತವಾಗಿ ಮಾಡಿಕೊಳ್ಳಿ. ಭೂಮಿಯ ಮೇಲೆ ಸ್ವರ್ಗದ ಅನುಭವ ಪಡೆಯಿರಿ. ಒಂದು ವೇಳೆ ಈ ಪುಸ್ತಕವನ್ನು ಓದಿದ ನಂತರವೂ ಲೋಕಮರ್ಯಾದೆಗೆ ಹೆದರಿ ಈ ಕೆಸರಿನಲ್ಲಿ ಸಿಕ್ಕಿಕೊಂಡರೆ ಅದು ಬುದ್ಧಿವಂತಿಕೆ ಅಲ್ಲ. ಉದಾಹರಣೆ, ಸತಿ ಪದ್ಧತಿ ಇತ್ತು. ಪತಿಯ ಮರಣಾನಂತರ ಲೋಕಲಜ್ಜೆ ಹಾಗೂ ಅನಿಷ್ಠ ಪದ್ಧತಿಯ ಕಾರಣ ಯುವ ಪತ್ನಿಯನ್ನು ಸಹ ಜೀವಂತ ಸುಡುತ್ತಿದ್ದರು. ರಾಜರು ಸಹ ಈ ಸಂಪ್ರದಾಯದಲ್ಲಿ ಸಿಲುಕಿದ್ದರು. ಮಹಾಭಾರತದ ಗ್ರಂಥದಲ್ಲಿ ಒಂದು ಪ್ರಕರಣವಿದೆ. ರಾಣಿ ಮಾದ್ರಿ ರಾಜ ಪಾಂಡು ಮೃತ್ಯು ಹೊಂದಿದ ಬಳಿಕ ಅವನೊಡನೆ ಸತಿಯಾಗಿದ್ದಳು, ಅಂದರೆ ಜೀವಂತ ಸುಟ್ಟು ಸತ್ತಳು. ಅಂದರೆ ರಾಜ ಪಾಂಡುಗೆ 2 ಪತ್ನಿಯರಿದ್ದರು, ಕುಂತಿ ಹಾಗೂ ಮಾದ್ರಿ. ಇದನ್ನು ಸಹ ಒಬ್ಬ ಬುದ್ಧಿವಂತ ಪುರುಷ ಕೊನೆಗಾಣಿಸಲು ಪಣತೊಟ್ಟನು. ಆಗ ಸಾಕಷ್ಟು ವಿರೋಧಗಳು ಎದುರಾದರೂ ನಿಧಾನವಾಗಿ ಇದನ್ನು ಎಲ್ಲರೂ ಒಪ್ಪಿಕೊಂಡರು. ಇದರಿಂದ ಸುಖಿಯಾದರು. ಇದೇ ರೀತಿ ಈ ಅನಿಷ್ಟ ಪದ್ಧತಿಗಳನ್ನು ಕೊನೆಗಾಣಿಸಬೇಕು. ಭೂಮಿಯನ್ನು ಸ್ವರ್ಗ ಸಮಾನ ಮಾಡಬೇಕು. ಬುದ್ಧಿಜೀವಿ ಮಾನವರು ಸಹಯೋಗ ನೀಡಬೇಕು. ಪ್ರಶ್ನೆ: ಭಕ್ತಿ ಧರ್ಮ ಕರ್ಮ ಹೆಚ್ಚು ಕಡಿಮೆ ಎಲ್ಲರೂ ಮಾಡುತ್ತಾರೆ, ಆದರೆ ನೀವು ಮತ್ತು ನಿಮ್ಮ ಅನುಯಾಯಿಗಳು ಮಾಡುವುದಿಲ್ಲ. ನೀವು ಏನನ್ನು ಹೇಳಲು ಇಚ್ಛಿಸುತ್ತಿದ್ದೀರಿ? ನಿಮ್ಮ ವಿನಃ ಬೇರೆ ಯಾರೂ ಸಹ ಸರಿಯಾಗಿ ಭಕ್ತಿ ಮಾಡುವುದಿಲ್ಲವೆಂದು ನಿಮ್ಮ ಮಾತಿನ ಅರ್ಥವೇ? ಉತ್ತರ: ಇದು ಸರಿಯಾಗಿದೆ. ದಾಸನು ಅಂದರೆ ರಾಮ್ಪಾಲ್ ದಾಸ್ ಹೇಳುವುದೇನೆಂದರೆ, ವಿಶ್ವದಲ್ಲಿ ಯಾವ ಗುರುವೂ ಸಹ ನನ್ನ ವಿನಃ ಶಾಸ್ತ್ರೋಕ್ತ ಸಾಧನೆ ಸ್ವತಃ ಮಾಡುವುದೂ ಇಲ್ಲ, ತನ್ನ ಅನುಯಾಯಿಗಳಿಂದ ಮಾಡಿಸುವುದೂ ಇಲ್ಲ. ಏಕೆಂದರೆ ಅವರಿಗೆ ತಮ್ಮ ಶಾಸ್ತ್ರಗಳ ಜ್ಞಾನವೇ ಇಲ್ಲ. ನೀವು ಕೆಳಕಂಡ ಮಾತನ್ನು ನೋಟ್ ಮಾಡಿಕೊಂಡು ತಿಳಿಸಿ. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ, ಪುಟ ಸಂಖ್ಯೆ 30. ನೀವು ಹೇಳಬಲ್ಲಿರಾ? ಗೀತೆಯ ಅಧ್ಯಾಯ 18 ಶ್ಲೋಕ 62ರಲ್ಲಿ ಗೀತೆಯ ಜ್ಞಾನದಾತನು ತನ್ನನ್ನು ಬಿಟ್ಟು ಬೇರೆ ಯಾವ ಪರಮೇಶ್ವರನಿಗೆ ಶರಣಾಗುವಂತೆ ಹೇಳಿದ್ದಾನೆ? ಜಯದಯಾಲ್ ಗೋಯಂದಕ ಮೂಲಕ ಅನುವಾದಗೊಂಡ ಹಾಗೂ ಭಾರತದ ಪ್ರಸಿದ್ಧ ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶನಗೊಂಡ ಪುಸ್ತಕದ ಗೀತೆಯ ಅಧ್ಯಾಯ 18 ಶ್ಲೋಕ 62ರ ಫೋಟೋ ಕಾಪಿಯನ್ನು ಓದಿ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ನಿಮಗಿದು ತಿಳಿದಿದೆಯೇ? ಗೀತೆಯ ಅಧ್ಯಾಯ 7 ಶ್ಲೋಕ 29ರಲ್ಲಿ ಗೀತೆಯ ಜ್ಞಾನದಾತನು ಹೇಳಿರುವುದು ಏನೆಂದರೆ, ಯಾವ ಸಾಧಕರು ಕೇವಲ ಜರ ಅಂದರೆ ವೃದ್ಧಾವಸ್ಥೆಯ ದುಃಖದಿಂದ ಮತ್ತು ಮೃತ್ಯುವಿನ ದುಃಖದಿಂದ ಬಿಡುಗಡೆಯಾಗಲು ಪ್ರಯತ್ನಶೀಲರಾಗುತ್ತಾರೋ, ಅಂದರೆ ಸಾಧನೆ ಮಾಡುತ್ತಾರೋ, ತತ್ ಬ್ರಹ್ಮ್ ಅಂದರೆ ಆ ಬ್ರಹ್ಮನನ್ನು, ಅಂದರೆ ಗೀತೆಯ ಅಧ್ಯಾಯ 18 ಶ್ಲೋಕ 62ರಲ್ಲಿ ತಿಳಿಸಿರುವ ಪರಮಾತ್ಮನನ್ನು, ಸಂಪೂರ್ಣ ಆಧ್ಯಾತ್ಮ ಜ್ಞಾನವನ್ನು ಅಂದರೆ ತತ್ವಜ್ಞಾನವನ್ನು ಮತ್ತು ಸಂಪೂರ್ಣ ಕರ್ಮವನ್ನು ಅರಿತಿರುತ್ತಾರೆ. ಅಂದರೆ ಎಕ್ ಲೇವಾ ಎಕ್ ದೇವಾದೂತಂ ಎಂಬ ಕಥೆಯನ್ನು ಅರಿತಿರುತ್ತಾರೆ. ಗೀತೆಯ ಅಧ್ಯಾಯ 8 ಶ್ಲೋಕ 1ರಲ್ಲಿ ಅರ್ಜುನನು ಗೀತಾಜ್ಞಾನದಾತನಿಗೆ ಹೀಗೆಂದು ಪ್ರಶ್ನಿಸಿದನು: ಕಿಂ ತದ್ಬ್ರಹ್ಮ್ ಅಂದರೆ ತದ್ಬ್ರಹ್ಮ್ ಎಂದರೆ ಏನು?
ಇದರ ಬಗ್ಗೆ ನೀವು ಗೀತೆಯ ಅಧ್ಯಾಯ 7 ಶ್ಲೋಕ 29ರಲ್ಲಿ ಹೇಳಿರುವಿರಿ. ಇದಕ್ಕೆ ಗೀತಾಜ್ಞಾನ ನೀಡಿದ ಪ್ರಭು ಅಂದರೆ ನಿಮ್ಮ ಅನುಸಾರ ಶ್ರೀಕೃಷ್ಣ. ಗೀತೆಯ ಅಧ್ಯಾಯ 8 ಶ್ಲೋಕ 3ರಲ್ಲಿ ಅವನು ಪರಮ ಅಕ್ಷರ ಬ್ರಹ್ಮ ಎಂದು ಉತ್ತರ ನೀಡಿದ್ದಾನೆ. ನಂತರ ಇದೇ ಪ್ರಸಂಗವನ್ನು ಮುಂದುವರೆಸುತ್ತಾ ಗೀತಾಜ್ಞಾನದಾತನು ಗೀತೆಯ ಇದೇ ಅಧ್ಯಾಯ 8 ಶ್ಲೋಕ 5 ಹಾಗೂ 7 ಮತ್ತು ಶ್ಲೋಕ 8, 9, 10ರಲ್ಲಿ ಸ್ಪಷ್ಟಪಡಿಸಿರುವುದೇನೆಂದರೆ ಶ್ಲೋಕ 5ರಿಂದ 7 ಗೀತೆಯ ಅಧ್ಯಾಯ 8 ಶ್ಲೋಕ 5ರಲ್ಲಿ ಯಾವ ಪುರುಷನು ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಶರೀರವನ್ನು ತ್ಯಜಿಸುತ್ತಾನೋ ಅವನು ನನ್ನ ಸಾಕ್ಷಾತ್ ರೂಪವನ್ನು ಪಡೆಯುತ್ತಾನೆ. ಗೀತೆಯ ಅಧ್ಯಾಯ 8 ಶ್ಲೋಕ 6ರಲ್ಲಿ ಹೇ ಕುಂತಿಪುತ್ರ ಅರ್ಜುನ, ಅಂತ್ಯಕಾಲದಲ್ಲಿ ಮನುಷ್ಯನು ಅಂದರೆ ಸಾಧಕನು ಯಾವ ಯಾವ ಭಾವವನ್ನು ಅಂದರೆ ಇಷ್ಟ ದೈವವನ್ನು ಸ್ಮರಣೆ ಮಾಡುತ್ತಾ ಶರೀರವನ್ನು ತ್ಯಜಿಸುತ್ತಾನೋ ಅದೇ ಭಾವವನ್ನು ಪಡೆಯುತ್ತಾನೆ, ಏಕೆಂದರೆ ಅವನು ಯಾವಾಗಲೂ ಅದೇ ಭಾವದಲ್ಲಿ ಮುಳುಗಿರುತ್ತಾನೆ. ಗೀತೆಯ ಅಧ್ಯಾಯ 8 ಶ್ಲೋಕ 7ರಲ್ಲಿ ಆದ್ದರಿಂದ ಹೇ ಅರ್ಜುನ, ನೀನು ಯಾವಾಗಲೂ ನಿರಂತರವಾಗಿ ನನ್ನ ಸ್ಮರಣೆ ಮಾಡು ಮತ್ತು ಯುದ್ಧವನ್ನು ಮಾಡು. ಈ ರೀತಿ ನನ್ನಲ್ಲಿ ಸಮರ್ಪಿತ ಭಾವಯುಕ್ತನಾದರೆ ನೀನು ನಿಸ್ಸಂದೇಹವಾಗಿ ನನ್ನನ್ನೇ ಪಡೆಯುವೆ. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ ಪುಟ ಸಂಖ್ಯೆ 31. ಹೇ ಭದ್ರ ಪುರುಷ, ಈ ಮೇಲ್ಕಂಡ ಶ್ಲೋಕಗಳಲ್ಲಿ ಗೀತಾಜ್ಞಾನದಾತನು ತನ್ನನ್ನು ಭಕ್ತಿ ಮಾಡುವಂತೆ ಹೇಳಿದ್ದಾನೆ. ಇದರಿಂದ ಅವನನ್ನು ಪಡೆಯಬಹುದು. ನಂತರ ಗೀತೆಯ ಅಧ್ಯಾಯ 8 ಶ್ಲೋಕ 8, 9, 10ರಲ್ಲಿ ಆ ಪರಮ ಅಕ್ಷರ ಬ್ರಹ್ಮನನ್ನು ಭಕ್ತಿ ಮಾಡುವಂತೆ ಹೇಳಿದ್ದಾನೆ. ಇದನ್ನು ಈ ಮೊದಲೇ ನಿಮಗೆ ತಿಳಿಸಲಾಗಿದೆ. ಗೀತೆಯ ಅಧ್ಯಾಯ 8 ಶ್ಲೋಕ 8, 9, 10. ಗೀತೆಯ ಅಧ್ಯಾಯ 8 ಶ್ಲೋಕ 8ರಲ್ಲಿ ಹೇ ಪಾರ್ಥ, ಪರಮೇಶ್ವರನ ಅಂದರೆ ಪರಮ ಅಕ್ಷರ ಬ್ರಹ್ಮನ ಅಭ್ಯಾಸ ರೂಪ ಯೋಗದಿಂದ ಯುಕ್ತವಾದ ಬೇರೆಡೆ ಹೋಗದ ಚಿತ್ತದಿಂದ ನಿರಂತರ ಚಿಂತನೆ ಮಾಡುತ್ತಾ ಪರಮದಿವ್ಯ ಪರಮೇಶ್ವರ ಅಂದರೆ ಪರಮ ಅಕ್ಷರ ಬ್ರಹ್ಮನನ್ನು ಪಡೆಯುತ್ತಾನೆ. ಗೀತೆಯ ಅಧ್ಯಾಯ 8 ಶ್ಲೋಕ 9ರಲ್ಲಿ ಭದ್ರಪುರುಷರೇ ಗಮನ ಕೊಡಿ. 9ನೇ ಶ್ಲೋಕದಲ್ಲಿ ಗೀತೆಯನ್ನು ಹೇಳಿದ ಪ್ರಭು ಅಂದರೆ ನಿಮ್ಮ ಪ್ರಕಾರ ಶ್ರೀಕೃಷ್ಣ ಇದನ್ನು ಸ್ಪಷ್ಟಪಡಿಸಿದ್ದಾನೆ. ಅಂದರೆ ಸರ್ವಸ್ವ ದಾತಾರಂ, ಎಲ್ಲರನ್ನೂ ಪಾಲನೆ ಪೋಷಣೆ ಮಾಡುವ ಅವನು ಈ ರೀತಿ ಇದ್ದಾನೆ. ಯಾರು ಅನಾದಿ, ಎಲ್ಲರ ನಿಯಂತ್ರಕ, ಸೂಕ್ಷ್ಮಾತಿ ಸೂಕ್ಷ್ಮ, ಎಲ್ಲರ ಪಾಲನೆ ಪೋಷಣೆ ಮಾಡುವವ, ಅಚಿಂತ್ಯ ಸ್ವರೂಪ, ಸೂರ್ಯನಂತೆ ಪ್ರಕಾಶಮಾನ, ಅಜ್ಞಾನದಿಂದ ದೂರ, ಶುದ್ಧ ಸಚ್ಚಿದಾನಂದ ಘನ ಪರಮೇಶ್ವರನ ಸ್ಮರಣೆ ಮಾಡುತ್ತಾನೆ. ಆ ಭಕ್ತಿ ತುಂಬಿದ ಪುರುಷನು ಅಂತ್ಯಕಾಲದಲ್ಲಿ ಯೋಗ ಬಲದಿಂದ ಅಂದರೆ ಭಕ್ತಿಯ ಶಕ್ತಿಯಿಂದ ಪ್ರಾಣವನ್ನು ಶ್ವಾಸ ಅಂದರೆ ಭೈಕುಟಿಯ ಮಧ್ಯದಲ್ಲಿ ಸ್ಥಿರವಾಗಿರುವಂತೆ ಸ್ಥಾಪಿಸಿ ನಿಶ್ಚಲ ಮನಸ್ಸಿನಿಂದ ಸ್ಮರಣೆ ಮಾಡುತ್ತಾ ಅಂದರೆ ನನಗಿಂತ ಭಿನ್ನನಾದ ಆ ದಿವ್ಯ ಪುರುಷ ಅಂದರೆ ಪರಮ ಅಕ್ಷರ ಬ್ರಹ್ಮನನ್ನೇ ಅಂದರೆ ಪರಮೇಶ್ವರನನ್ನು ಪಡೆಯುತ್ತಾನೆ. ಹೇ ಭದ್ರ ಪುರುಷರೇ, ನಿಮಗೆ ಮತ್ತು ನಿಮ್ಮ ಧರ್ಮ ಗುರುಗಳಿಗೆ ಆ ಪರಮೇಶ್ವರನ ಅಂದರೆ ಪರಮ ಅಕ್ಷರ ಬ್ರಹ್ಮನ ಬಗ್ಗೆ ತಿಳಿದಿದೆಯೇ? ಅವನು ಯಾರು? ಅವನಿಗೆ ಶರಣಾದರೆ ಪರಮ ಶಾಂತಿ ಮತ್ತು ಸನಾತನ ಪರಮಧಾಮ ಅಂದರೆ ಸತ್ಯಲೋಕ ಪ್ರಾಪ್ತವಾಗುತ್ತದೆ. ಅವನು ಯಾರೆಂದು ತಿಳಿದಿದೆಯೇ? ಆಗ ಭದ್ರಪುರುಷನು ಹೀಗೆಂದನು, ನಾನು ದಿನವೂ ಗೀತೆಯನ್ನು ಓದುತ್ತೇನೆ, ಆದರೆ ಇದರ ಬಗ್ಗೆ ಕೇಳಿಯೇ ಇಲ್ಲ. ನನ್ನ ಕಣ್ಣು ತೆರೆಯಿತು. ಗೀತೆ ಅಧ್ಯಾಯ 7 ಶ್ಲೋಕ 29. ಗೀತೆ ಅಧ್ಯಾಯ 8 ಶ್ಲೋಕ 1, 3, 5, 6, 7, 8, 9, 10. ಮೇಲಿನ ಗೀತೆಯ ಎಲ್ಲ ಶ್ಲೋಕಗಳ ಫೋಟೋ ಕಾಪಿಗಳನ್ನು ಪುಸ್ತಕದ ಪುಟ ಸಂಖ್ಯೆ 31ರಿಂದ 34ರಲ್ಲಿ ನೀಡಲಾಗಿದೆ. ಅದನ್ನು ನೀವು ಪುಸ್ತಕದಲ್ಲಿ ನೋಡಬಹುದು. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ ಪುಟ ಸಂಖ್ಯೆ 35. ಗೀತೆಯ ಜ್ಞಾನದಾತನು ನಶ್ವರನು, ಆದರೆ ಪರಮ ಅಕ್ಷರ ಬ್ರಹ್ಮನು ಅವಿನಾಶಿಯು. ಪ್ರಮಾಣಕ್ಕಾಗಿ ಗೀತೆಯ ಅಧ್ಯಾಯ 4 ಶ್ಲೋಕ 5, ಅಧ್ಯಾಯ 2 ಶ್ಲೋಕ 12, ಅಧ್ಯಾಯ 10 ಶ್ಲೋಕ 2 ಓದಿ. ಅದರಲ್ಲಿ ಗೀತೆಯ ಜ್ಞಾನದಾತನು ತನ್ನ ಜನನ ಮರಣವನ್ನು ಒಪ್ಪಿಕೊಂಡಿದ್ದಾನೆ. ಹಾಗೂ ಗೀತೆಯ ಅಧ್ಯಾಯ 2 ಶ್ಲೋಕ 17 ಮತ್ತು ಅಧ್ಯಾಯ 15 ಶ್ಲೋಕ 17ರಲ್ಲಿ ತನಗಿಂತ ಭಿನ್ನನಾದ ಅಂದರೆ ಪರಮ ಅಕ್ಷರ ಬ್ರಹ್ಮ ಪರಮೇಶ್ವರನನ್ನು ಅವಿನಾಶಿ ಎಂದು ಹೇಳಿದ್ದಾನೆ. ಗೀತೆಯ ಅಧ್ಯಾಯ 18 ಶ್ಲೋಕ 62ರಲ್ಲಿ ಗೀತೆಯ ಜ್ಞಾನದಾತನು ಅಂದರೆ ನಿಮ್ಮ ಪ್ರಕಾರ ಶ್ರೀ ವಿಷ್ಣು ಅವನ ಶರಣದಲ್ಲಿ ಹೋಗಲು ಹೇಳಿದ್ದಾನೆ. ಆ ಪರಮೇಶ್ವರ ಅಂದರೆ ಪರಮ ಅಕ್ಷರ ಬ್ರಹ್ಮನು ಯಾರು, ಹೇಗಿದ್ದಾನೆ, ಅವನ ಆಶ್ರಯ ಹೇಗೆ ಪ್ರಾಪ್ತವಾಗುತ್ತದೆ ತಿಳಿಯಲು ಪುಟ ಸಂಖ್ಯೆ 48ರಲ್ಲಿ ಬರೆದಿರುವ ಫೋನ್ ನಂಬರಿಗೆ SMS ಮಾಡಿ ಪುಸ್ತಕಗಳನ್ನು ತರಿಸಿಕೊಂಡು ಓದಿ. ಗೀತೆ ಅಧ್ಯಾಯ 2 ಶ್ಲೋಕ 12, ಗೀತೆ ಅಧ್ಯಾಯ 4 ಶ್ಲೋಕ 5, ಗೀತೆ ಅಧ್ಯಾಯ 10 ಶ್ಲೋಕ 2, ಗೀತೆ ಅಧ್ಯಾಯ 2
ಶ್ಲೋಕ 17 ಗೀತೆ ಅಧ್ಯಾಯ 15 ಶ್ಲೋಕ 17 ಮೇಲಿನ ಗೀತೆಯ ಎಲ್ಲಾ ಶ್ಲೋಕಗಳ ಫೋಟೋ ಕಾಪಿಗಳನ್ನು ಪುಸ್ತಕದ ಪುಟ ಸಂಖ್ಯೆ 35-36ರಲ್ಲಿ ನೀಡಲಾಗಿದೆ. ಅದನ್ನು ನೀವು ಪುಸ್ತಕದಲ್ಲಿ ನೋಡಬಹುದು. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ ಪುಟ ಸಂಖ್ಯೆ 37. ಗೀತೆಯ ಗೂಢ ರಹಸ್ಯ. ಹೇ ಭದ್ರ ಪುರುಷರೇ, ಹಿಂದೂ ಧರ್ಮದ ಧರ್ಮಗುರುಗಳಿಗೆ ವೇದಗಳ ಮತ್ತು ಶ್ರೀಮದ್ ಭಗವದ್ಗೀತೆಯ ಕಿಂಚಿತ್ತೂ ಜ್ಞಾನವಿಲ್ಲ. ಋಷಿಗಳಿಗೆ ಮತ್ತು ಮಹರ್ಷಿಗಳಿಗೂ ಇದರ ಬಗ್ಗೆ ಅರಿವಿಲ್ಲ. ಸಕಲ ಧರ್ಮಗಳ ಧರ್ಮಗ್ರಂಥಗಳ ಜ್ಞಾನ ನನ್ನ ಗುರುಗಳಾದ ಸ್ವಾಮಿ ರಾಮ್ ದೇವಾನಂದ್ ಮಹಾರಾಜರ ಆಶೀರ್ವಾದದಿಂದ ನನಗೆ ಸಿಕ್ಕಿದೆ. ಗುರುವಿನ ಕೃಪೆಯಿಂದ ನಾನು ಗೀತೆಯ ಗೂಢ ರಹಸ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನನಗೆ ಮೂಲಜ್ಞಾನ ಅಂದರೆ ತತ್ವಜ್ಞಾನ ಪ್ರಾಪ್ತವಾಗಿದೆ. ಅದನ್ನು ಸೂಕ್ಷ್ಮವೇದವೆಂದು ಸಹ ಕರೆಯುತ್ತಾರೆ. ಹಾಗಾಗಿ ಎಲ್ಲಾ ಧರ್ಮಶಾಸ್ತ್ರಗಳನ್ನು ಯಥಾವತ್ತಾಗಿ ತಿಳಿಯಲು ಸುಲಭವಾಗಿದೆ. ಹಿಂದೂ ಧರ್ಮಗುರುಗಳಿಗೆ ತತ್ವಜ್ಞಾನವಿರಲಿಲ್ಲ, ಆದ್ದರಿಂದ ಅರ್ಥವನ್ನು ಅನರ್ಥ ಮಾಡಿ ಇಟ್ಟಿದ್ದಾರೆ. ಪ್ರಮಾಣ ನೀಡುತ್ತೇನೆ, ಗಮನವಿಟ್ಟು ಕೇಳಿ ಹಾಗೂ ನೋಡಿ. ಗೀತೆಯ ಅಧ್ಯಾಯ 4 ಶ್ಲೋಕ 32ರಲ್ಲಿ ಹೀಗೆ ಹೇಳಿದೆ. ಮೊದಲು ಗೀತಾ ಪ್ರೆಸ್ ಗೋರಖಪುರದಿಂದ ಪ್ರಕಾಶನ ಹಾಗೂ ಮುದ್ರಿತಗೊಂಡ ಶ್ರೀ ಜಯದಯಾಲ್ ಗೋಯಂದಕ ಅವರ ಮೂಲಕ ಅನುವಾದಗೊಂಡ ಗೀತೆಯನ್ನು ತೋರಿಸುತ್ತೇನೆ. ಅವರು ತಪ್ಪು ಅನುವಾದ ಮಾಡಿದ್ದಾರೆ. ದಯವಿಟ್ಟು ನೋಡಿ. ಗೀತೆ ಅಧ್ಯಾಯ 4 ಶ್ಲೋಕ 32ರ ಫೋಟೋ ಕಾಪಿ. ಅದನ್ನು ನೀವು ಪುಸ್ತಕದಲ್ಲಿ ನೋಡಬಹುದು. ಏವಂ ಬಹುವಿಧ ಯಜ್ಞ ವಿತತಾ ಬ್ರಹ್ಮಣ ಮುಖೆ ಕರ್ಮಜಾನ್ ವಿದ್ವಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷ್ಯಸೆ. ಈ ಅನುವಾದದಲ್ಲಿ ಸಾಕಷ್ಟು ಶಬ್ದಗಳ ಅರ್ಥವನ್ನು ತಪ್ಪಾಗಿ ಬರೆಯಲಾಗಿದೆ. ಬ್ರಾಹ್ಮಣ ಎಂದರೆ ವೇದಗಳ ಹಾಗೂ ಮುಖೆ ಎಂದರೆ ವಾಣಿಯಲ್ಲಿ ಎಂದು ಬರೆಯಲಾಗಿದೆ. ಇದು ತಪ್ಪು. ಗೀತೆಯ ಅಧ್ಯಾಯ 17 ಶ್ಲೋಕ 23ರಲ್ಲಿಯೂ ಸಹ ಬ್ರಾಹ್ಮಣ ಶಬ್ದವಿದೆ. ಅಲ್ಲಿ ಅದರರ್ಥವನ್ನು ಸರಿಯಾಗಿ ಬರೆಯಲಾಗಿದೆ. ಬ್ರಾಹ್ಮಣ ಎಂದರೆ ಸಚ್ಚಿದಾನಂದ ಘನ ಬ್ರಹ್ಮ ಎಂದು ಬರೆಯಲಾಗಿದೆ. ಗೀತೆಯ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಬ್ರಾಹ್ಮಣ ಅರ್ಥವನ್ನು ಸಚ್ಚಿದಾನಂದ ಘನ ಬ್ರಹ್ಮ ಎಂದು ಮಾಡಿದರೆ ಅದು ಸರಿಯಾದ ಸರಳ ಅರ್ಥ. ಹೀಗೆಯೇ ಆಗಬೇಕು. ಪರಮೇಶ್ವರನು ಎಲ್ಲಕ್ಕಿಂತ ಮೇಲಿರುವ ಲೋಕದಲ್ಲಿ ವಾಸಿಸುತ್ತಾನೆ. ಅಲ್ಲಿಂದ ಭೂಮಿಗೆ ಬರುತ್ತಾನೆ. ಯಥಾರ್ಥ ಆಧ್ಯಾತ್ಮ ಜ್ಞಾನವನ್ನು ಅಂದರೆ ತತ್ವಜ್ಞಾನವನ್ನು ತನ್ನ ಮುಖ ಕಮಲದಿಂದ ವಾಣಿಯ ರೂಪದಲ್ಲಿ ಏವಂ ಅಂದರೆ ಹೀಗೆ, ಬಹುವಿಧ ಅಂದರೆ ಎಲ್ಲಾ ರೀತಿಯಿಂದಲೂ, ಯಜ್ಞ ಅರ್ಥಾತ್ ಧಾರ್ಮಿಕ ಅನುಷ್ಠಾನಗಳ ಅಂದರೆ ಪೂಜೆಗಳ ಜ್ಞಾನವನ್ನು, ಬ್ರಾಹ್ಮಣ ಅಂದರೆ ಸಚ್ಚಿದಾನಂದ ಘನ ಬ್ರಹ್ಮ ಅರ್ಥಾತ್ ಪರಮ ಅಕ್ಷರ ಬ್ರಹ್ಮನ, ಮುಖೆ ಅಂದರೆ ಮುಖದಿಂದ ಉಚ್ಚರಿಸಿದ ವಾಣಿಯಲ್ಲಿ ಅರ್ಥಾತ್ ತತ್ವಜ್ಞಾನದಲ್ಲಿ ವಿಸ್ತಾರವಾಗಿ ಹೇಳಿದೆ. ಅದನ್ನೆಲ್ಲ ಕೆಲಸ ಮಾಡುತ್ತಲೂ ಮಾಡಬಹುದಾಗಿದೆ ಎಂದು ತಿಳಿ. ಆ ಎಲ್ಲಾ ಕ್ರಿಯೆಗಳನ್ನು ತಿಳಿದು ನೀನು ಸರ್ವಥಾ ಬಂಧನದಿಂದ ಮುಕ್ತನಾಗುವೆ. ಅಂದರೆ ಆ ತತ್ವಜ್ಞಾನದ ಆಧಾರದಿಂದ ಸಾಧನೆ, ಪೂಜೆಯನ್ನು ಮಾಡಿ ಪೂರ್ಣ ಮೋಕ್ಷವನ್ನು ಅಂದರೆ ಎಂದಿಗೂ ಜನನ ಮರಣವೆಂಬುದು ಇರದಿರುವಂತಹ ಮೋಕ್ಷ ಪಡೆಯುವೆ. ವಿಶೇಷ. ಇದೇ ಅನುವಾದಕರು ಗೀತೆ ಅಧ್ಯಾಯ 16 ಶ್ಲೋಕ 1ರಲ್ಲಿ ಯಜ್ಞದ ಅರ್ಥವನ್ನು ಪ್ರಸಂಗವಶವಾಗಿ ಧಾರ್ಮಿಕ ಪೂಜೆ ಹಾಗೂ ಧಾರ್ಮಿಕ ಅನುಷ್ಠಾನವೆಂದು ಮಾಡಿದ್ದಾರೆ. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ ಪುಟ ಸಂಖ್ಯೆ 38. ಗೀತೆ ಅಧ್ಯಾಯ 4 ಶ್ಲೋಕ 32ರಲ್ಲಿಯೂ ಯಜ್ಞ ಪದದ ಅರ್ಥವನ್ನು ಪೂಜೆಗಳೆಂದು ಮಾಡಿದರೆ ಸರಳ ಅರ್ಥ ಸರಿಯಾಗುತ್ತದೆ. ಅನುವಾದಕನು ಯಜ್ಞ ಅರ್ಥವನ್ನು ಯಜ್ಞ ಮಾಡಿರುವನು. ಇಲ್ಲಿ ಧಾರ್ಮಿಕ ಪೂಜೆಗಳು ಮತ್ತು ಅನುಷ್ಠಾನವೆಂದು ಮಾಡಬೇಕು. ಗೀತೆಯ ಅಧ್ಯಾಯ 4 ಶ್ಲೋಕ 34ರಲ್ಲಿ ಇದೇ ಅನುವಾದಕರು ಅನುವಾದವನ್ನು ಸರಿಯಾಗಿ ಮಾಡಿದ್ದಾರೆ. ಅದರಲ್ಲಿ ಹೇಳಿರುವುದೇನೆಂದರೆ, ಆ ತತ್ವಜ್ಞಾನವನ್ನು ನೀನು ತತ್ವದರ್ಶಿ ಜ್ಞಾನಿಗಳ ಬಳಿ ಹೋಗಿ ತಿಳಿದುಕೋ. ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡುವುದರಿಂದ, ಅವರ ಸೇವೆ ಮಾಡುವುದರಿಂದ ಮತ್ತು ಕಪಟವನ್ನು ಬಿಟ್ಟು ಸರಳವಾಗಿ ಪ್ರಶ್ನಿಸುವುದರಿಂದ ಆ ಪರಮಾತ್ಮನ ತತ್ವವನ್ನು ಚೆನ್ನಾಗಿ ಅರಿತಿರುವ ಜ್ಞಾನಿ ಮಹಾತ್ಮನು ನಿನಗೆ ತತ್ವಜ್ಞಾನದ ಉಪದೇಶವನ್ನು ನೀಡುತ್ತಾನೆ. ದಯವಿಟ್ಟು ನೋಡಿ. ಗೀತೆ ಅಧ್ಯಾಯ 17 ಶ್ಲೋಕ 23ರ ಫೋಟೋ ಕಾಪಿ. ಅದನ್ನು ನೀವು ಪುಸ್ತಕದಲ್ಲಿ ನೋಡಬಹುದು. ಅದರಲ್ಲಿ ಬ್ರಾಹ್ಮಣ ಅರ್ಥವನ್ನು ಸಚ್ಚಿದಾನಂದ ಘನ ಬ್ರಹ್ಮ ಎಂದು ಮಾಡಲಾಗಿದೆ. ಓಂ ತತ್ಸತಿತಿ ನಿರ್ದೇಶ ಬ್ರಾಹ್ಮಣ ತ್ರಿವಿಧ ಸ್ಮೃತ ಬ್ರಾಹ್ಮಣ ತೇನ ವೇದ ಚ ಯಜ್ಞ ಚ ವಿಹಿತ ಪುರ. ವಿಶೇಷ. ಇದರಿಂದ ಸ್ಪಷ್ಟವಾಗುವುದೇನೆಂದರೆ ಆ ತತ್ವಜ್ಞಾನವು ಶ್ರೀಮದ್ಭಗವದ್ಗೀತೆಯಲ್ಲಿ ಇಲ್ಲ. ಹಾಗೇನಾದರೂ ಇದ್ದಿದ್ದರೆ ಗೀತೆಯ ಜ್ಞಾನದಾತನು ಇಂತಹ ಅಧ್ಯಾಯದಲ್ಲಿ ಹೇಳಲಾಗಿದೆ ಅದನ್ನು ಓದು ಎಂದು ಹೇಳುತ್ತಿದ್ದನು. ಇನ್ನೊಂದು ವಿಶೇಷವೇನೆಂದರೆ ಆ ತತ್ವಜ್ಞಾನವನ್ನು ಅಂದರೆ ಸೂಕ್ಷ್ಮವೇದ ಸ್ವತಃ ಪರಮ ಅಕ್ಷರ ಬ್ರಹ್ಮ ಅಂದರೆ ಪರಮೇಶ್ವರ ತನ್ನ ಮುಖ ಕಮಲದಿಂದ ಹೇಳುತ್ತಾನೆ. ಆ ತತ್ವಜ್ಞಾನವನ್ನು ತಿಳಿಸುವ ತತ್ವದರ್ಶಿ ಸಂತನನ್ನು ಗುರುತಿಸುವುದು ಹೇಗೆಂದು ಗೀತೆಯ ಅಧ್ಯಾಯ 15 ಶ್ಲೋಕ 1ರಲ್ಲಿ ತಿಳಿಸಲಾಗಿದೆ. ಅದೇನೆಂದರೆ
ಆದಿ ಪುರುಷ ಪರಮೇಶ್ವರನನ್ನು ಬೇರು ಎಂದು ತಿಳಿಯಿರಿ. ಮೇಲೆ ಬೇರುಗಳಿರುವ ಕೆಳಗಡೆ ರೆಂಬೆಗಳಿರುವ ಪ್ರಪಂಚವೆಂಬ ಅರಳಿ ಮರವನ್ನು ಅವಿನಾಶಿ ಎಂದು ಕರೆಯುತ್ತಾರೆ. ಅದರ ಎಲ್ಲಾ ಭಾಗಗಳನ್ನು ಯಾರು ತತ್ವದಿಂದ ಅರಿತಿರುವವನೋ ಅವನು ವೇದಗಳ ತಾತ್ಪರ್ಯವನ್ನು ತಿಳಿದಿರುವವ, ಅಂದರೆ ವೇದ್ ತತ್ವದರ್ಶಿ ಸಂತನು. ಕಬೀರ ಪರಮೇಶ್ವರರು ಎಲ್ಲಕ್ಕಿಂತ ಮೇಲಿನ ಲೋಕವಾದ ಸತ್ಯಲೋಕದಿಂದ ಸಶರೀರವಾಗಿ ನಡೆದು ಭೂಮಿಗೆ ಬಂದರು. ಅವರ ಬಾಯಿಂದ ನುಡಿದ ವಾಣಿಗಳು ಸೂಕ್ಷ್ಮವೇದ, ಅಂದರೆ ತತ್ವಜ್ಞಾನ ಆಗಿದೆ. ಅದರಲ್ಲಿ ಹೀಗೆ ಹೇಳಲಾಗಿದೆ: ಕಬೀರ್ ಅಕ್ಷರ್ ಪುರುಷ ಏಕ್ ಪೇಡ್ ಹೈ, ಕ್ಷರ್ ಪುರುಷ ಯಾನಿ ನಿರಂಜನ್ ವಾಕಿ ಡಾರ್, ತೀನೋ ದೇವಾ ಶಾಖಾ ಹೈ, ಪಾತ್ ರೂಪ್ ಸಂಸಾರ್. ಅರ್ಥಾತ್ ಈ ಪ್ರಪಂಚವೆಂಬ ವೃಕ್ಷದ ಕಾಂಡವು ಅಕ್ಷರ ಪುರುಷ, ಅದರ ಒಂದು ಕೊಂಬೆ ಕ್ಷರ ಪುರುಷ ಎಂದು ತಿಳಿ. ಆ ಕ್ಷರ ಪುರುಷನ ರೂಪದಲ್ಲಿರುವ ಕೊಂಬೆಯ ಮೇಲೆ 3 ದೇವತೆಗಳ ರೂಪದಲ್ಲಿರುವ, ಅಂದರೆ ರಜೋಗುಣ ಬ್ರಹ್ಮ, ಸತ್ವಗುಣ ವಿಷ್ಣು ಮತ್ತು ತಮೋಗುಣದ ಶಿವರೂಪಿ ಶಾಖೆ ಎಂದು ತಿಳಿ. ಈ 3 ಶಾಖೆಗಳಲ್ಲಿ ಬಿಟ್ಟಿರುವ ಎಲೆಗಳನ್ನು ಈ ಪ್ರಪಂಚದ ಪ್ರಾಣಿಗಳೆಂದು ತಿಳಿ. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ, ಪುಟ ಸಂಖ್ಯೆ 39. ಇದು ಗೀತೆಯ ಅಧ್ಯಾಯ 15 ಶ್ಲೋಕ 1-3 ಸಾರಾಂಶ. ಇದರಿಂದ ಸ್ವಸಿದ್ಧವಾಗುವುದೇನೆಂದರೆ, ಕಬೀರರು ಸಚ್ಚಿದಾನಂದ ಘನ ಬ್ರಹ್ಮ್, ಅಂದರೆ ಪರಮ ಅಕ್ಷರ ಬ್ರಹ್ಮ್. ಅವರ ಮೂಲಕ ಹೇಳಲ್ಪಟ್ಟಿದ್ದು ತತ್ವಜ್ಞಾನ, ಸೂಕ್ಷ್ಮವೇದ. ಅಪೂರ್ಣ ಜ್ಞಾನದ ಕಾರಣ ನಿಮಗೆ ಈ ಬೇರು, ಅಂದರೆ ಮೂಲ ಯಾರು ಮತ್ತು ಅಕ್ಷರ ಪುರುಷ, ಕ್ಷರ ಪುರುಷನ ಪ್ರಮಾಣವೆಲ್ಲಿ ಎಂಬ ಸಂಶಯ ಮೂಡಬಹುದು. ಆದ್ದರಿಂದ ಕೇಳಿ, ಈ ಪ್ರಪಂಚವೆಂಬ ವೃಕ್ಷದ ಮೂಲ ಪರಮ ಅಕ್ಷರ ಬ್ರಹ್ಮ್. ಇದರ ಪ್ರಮಾಣ ಗೀತೆಯ ಅಧ್ಯಾಯ 8 ಶ್ಲೋಕ 3-10ರಲ್ಲಿದೆ. ಈ ಮೊದಲು ಸಹ ಈ ಪುಸ್ತಕದಲ್ಲಿ ಹೇಳಲಾಗಿದೆ. ಗೀತೆಯ ಅಧ್ಯಾಯ 8 ಶ್ಲೋಕ 9ರಲ್ಲಿ ಕಬೀರ್ ದೇವನು ಅನಾದಿ, ಎಲ್ಲರನ್ನೂ ನಿಯಂತ್ರಿಸುವವನು, ಅಂದರೆ ಕಂಟ್ರೋಲ, ಸೂಕ್ಷ್ಮಕ್ಕಿಂತ ಅತಿ ಸೂಕ್ಷ್ಮ, ಅಂದರೆ ಸರ್ವಶಕ್ತಿವಂತ. ಸರ್ವಸ್ಯ ಧಾತಾರಂ, ಅಂದರೆ ಎಲ್ಲರ ಪಾಲನೆ ಪೋಷಣೆ ಮಾಡುವವನು. ಅಚಿಂತ್ಯ ಸ್ವರೂಪಿಯು ಸೂರ್ಯದಂತೆ ಸ್ವಪ್ರಕಾಶಿತನು. ಅವಿದ್ಯೆಯಿಂದ ದೂರವಿರುವವನು, ಅಂದರೆ ಅಜ್ಞಾನಿಗಳಿಗೆ ದಕ್ಕದೇ ಇರುವವನು. ಶುದ್ಧ ಸಚ್ಚಿದಾನಂದ ಘನ ಪರಮೇಶ್ವರನು. ಯಾರು ಅವನನ್ನು ಸ್ಮರಿಸುತ್ತಾನೋ ಅವರು ಅವನನ್ನು ಪಡೆಯುತ್ತಾರೆ. ಇದರಿಂದ ಸ್ಪಷ್ಟವಾಗುವುದೇನೆಂದರೆ, ಪರಮ ಅಕ್ಷರ ಬ್ರಹ್ಮ ಪ್ರಪಂಚವೆಂಬ ವೃಕ್ಷದ ಬೇರು, ಅಂದರೆ ಮೂಲ, ಏಕೆಂದರೆ ಮೂಲದಿಂದಲೇ ವೃಕ್ಷದ ಪಾಲನೆ ಪೋಷಣೆಯಾಗುತ್ತದೆ. ಈಗ ಅಧ್ಯಾಯ 15 ಶ್ಲೋಕ 16-17ರಲ್ಲಿ 3 ಪುರುಷರ, ಅಂದರೆ ಪ್ರಭುಗಳ ಪ್ರಮಾಣವಿದೆ. ಅದನ್ನು ಓದಿ. ಗೀತೆಯ ಅಧ್ಯಾಯ 15 ಶ್ಲೋಕ 16ರಲ್ಲಿ ಅಕ್ಷರ ಪುರುಷ ಮತ್ತು ಕ್ಷರ ಪುರುಷ ಮತ್ತು ಅವನ ಲೋಕಗಳ ಪ್ರಾಣಿಗಳು ನಶ್ವರ ಎಂದು ಹೇಳಲಾಗಿದೆ. ಗೀತೆಯ ಅಧ್ಯಾಯ 15 ಶ್ಲೋಕ 17ರಲ್ಲಿ ಇವೆರಡನ್ನು ಹೊರತುಪಡಿಸಿ ಪರಮ ಅಕ್ಷರ ಪುರುಷ ಬೇರೆಯಾಗಿದ್ದಾನೆ, ಅವನು ಅವಿನಾಶಿ ಎಂದು ಸ್ಪಷ್ಟವಾಗುತ್ತದೆ. ಅವನನ್ನು ಪರಮಾತ್ಮ ಎನ್ನಲಾಗುತ್ತದೆ. ಅವನು ಎಲ್ಲರ ಪಾಲನೆ ಪೋಷಣೆ ಮಾಡುವವನು ಎಂದು ಹೇಳಲಾಗಿದೆ. ಗೀತೆ ಅಧ್ಯಾಯ 15 ಶ್ಲೋಕ 1ರ ಫೋಟೋ ಕಾಪಿ. ಅದನ್ನು ನೀವು ಪುಸ್ತಕದಲ್ಲಿ ನೋಡಬಹುದು. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹು ಹವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಹ್ತಂ ವೇದ ಸಹ ವೇದವಿತ್. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ, ಪುಟ ಸಂಖ್ಯೆ 40. ವಿಶೇಷ, ಈ ಫೋಟೋ ಕಾಪಿಯಲ್ಲಿರುವ ಅನುವಾದದಲ್ಲಿ ತಪ್ಪುಗಳಿದ್ದರೂ ಸಹ ಸಾರಾಂಶ ಸ್ಪಷ್ಟವಿದೆ. ತಪ್ಪು: ಅಧಃ ಶಾಖಂ ಅರ್ಥವನ್ನು ಬ್ರಹ್ಮ ರೂಪಿ ಮುಖ್ಯ ಶಾಖೆಯುಳ್ಳ ಎಂದು ಮಾಡಿದ್ದಾರೆ. ಆದರೆ ಅಧಃ ಅಂದರೆ ಕೆಳಗೆ, ಶಾಖಾ ಅಂದರೆ ಶಾಖೆ ಎಂದು ಸರಳ ಅರ್ಥವಿದೆ. ಇದು ಅವರ ಅಜ್ಞಾನದ ಪ್ರತಿಬಿಂಬ. ಈ ಪುಟದಲ್ಲಿ ಗೀತೆ ಅಧ್ಯಾಯ 15 ಶ್ಲೋಕ 16 ಮತ್ತು 17ರ ಫೋಟೋ ಕಾಪಿ ನೀಡಲಾಗಿದೆ. ಅದನ್ನು ನೀವು ಪುಸ್ತಕದಲ್ಲಿ ನೋಡಬಹುದು. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ, ಪುಟ ಸಂಖ್ಯೆ 41ರಲ್ಲಿ ಮೇಲೆ ಬೇರು, ಕೆಳಗೆ ಶಾಖೆಯುಳ್ಳ, ಹಿಮ್ಮುಖವಾಗಿ ನೇತಾಡುತ್ತಿರುವ ಪ್ರಪಂಚ ರೂಪಿ ಮರದ ಚಿತ್ರವನ್ನು ನೀಡಲಾಗಿದೆ. ಅದನ್ನು ನೀವು ಪುಸ್ತಕದಲ್ಲಿ ನೋಡಬಹುದು. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ, ಪುಟ ಸಂಖ್ಯೆ 42. ಪ್ರಶ್ನೆ: ಸಾಮಾನ್ಯ ಹಿಂದೂಗಳ ಮನಸ್ಸಿನಲ್ಲಿ ಸಂತ ರಾಮ್ಪಾಲರು ಶ್ರೀ ಬ್ರಹ್ಮ, ಶ್ರೀ ವಿಷ್ಣು, ಶ್ರೀ ಶಿವನ ಭಕ್ತಿ ಮಾಡುವುದನ್ನು ಬಿಡಿಸಿ ಬಿಡುತ್ತಾರೆ ಎನ್ನುವ ಭಾವನೆ ಇದೆ. ಇದಕ್ಕೇನು ಹೇಳುವಿರಿ? ಉತ್ತರ: ಈ ಪುಸ್ತಿಕೆಯ ಆರಂಭದಲ್ಲಿ ಹೇಳಿರುವಂತೆ ನಾವು, ಅಂದರೆ ನನ್ನ ಅನುಯಾಯಿಗಳು ಮತ್ತು ನಾನು, ಎಲ್ಲಾ ಧಾರ್ಮಿಕ ಮತ್ತು ಸಾಮಾಜಿಕ ಕ್ರಿಯೆಗಳನ್ನು ಶಾಸ್ತ್ರವಿಹಿತ, ಅಂದರೆ ಶಾಸ್ತ್ರಗಳ ಪ್ರಕಾರ ಮಾಡುತ್ತೇವೆ. ಗೀತೆಯ ಅಧ್ಯಾಯ 16 ಶ್ಲೋಕ 23-24ರಲ್ಲಿಯೂ ಇದನ್ನೇ ಹೇಳಲಾಗಿದೆ. ಶಾಸ್ತ್ರವಿಧಿಯನ್ನು ತ್ಯಜಿಸಿ ತಮ್ಮ ಮರ್ಜಿಯಿಂದ ಯಾರು ಮನಸ್ಸಿಗೆ ಬಂದ ಹಾಗೆ ಆಚರಣೆ ಮಾಡುತ್ತಾ ಸಾಧನೆ ಮಾಡುತ್ತಾರೋ ಅವರಿಗೆ ಸುಖವು ಸಿಗುವುದಿಲ್ಲ.
ಕಾರ್ಯಸಿದ್ಧಿಯಾಗುವಂತಹ ಸಿದ್ಧಿಯು ಪ್ರಾಪ್ತವಾಗುವುದಿಲ್ಲ. ಮೋಕ್ಷವಂತೂ ಇಲ್ಲವೇ ಇಲ್ಲ. ಆದ್ದರಿಂದ ಶಾಸ್ತ್ರೋಕ್ತವಾದ ಕರ್ಮ ಮಾಡಿ. ಉದಾಹರಣೆಗೆ ಗೀತೆಯ ಅಧ್ಯಾಯ 15 ಶ್ಲೋಕ 1-3 ಮತ್ತು 16-17ರಲ್ಲಿ ಪ್ರಪಂಚವೆಂಬ ವೃಕ್ಷದ ಉದಾಹರಣೆ ಹೇಳಲಾಗಿದೆ. ಈ ವೃಕ್ಷದ ಮೂಲವಂತೂ ಪರಮ ಅಕ್ಷರ ಬ್ರಹ್ಮ್. ಕಾಂಡವು ಅಕ್ಷರ ಪುರುಷ ಅಂದರೆ ಅಕ್ಷರ ಬ್ರಹ್ಮ್, ಕೊಂಬೆಗಳು ಕ್ಷರ ಪುರುಷ ಅಂದರೆ ಕ್ಷರ ಬ್ರಹ್ಮ್, ಮೂವರು ದೇವತೆಗಳು ಅಂದರೆ ರಜೋಗುಣ ಬ್ರಹ್ಮ, ಸತ್ವಗುಣ ವಿಷ್ಣು, ತಮೋಗುಣ ಶಂಕರ, ಶಾಖೆಗಳು ಮತ್ತು ಎಲೆಗಳು ಪ್ರಪಂಚದ ಪ್ರಾಣಿಗಳು. ದಾಸ ಅಂದರೆ ರಾಮ್ಪಾಲ್ ದಾಸ, ಬ್ರಹ್ಮ, ವಿಷ್ಣು ಮತ್ತು ಶಿವ ಹಾಗೂ ದೇವದೇವಿಯರನ್ನು ಆಧರಿಸುತ್ತಾನೆ ಮತ್ತು ಧಾರ್ಮಿಕ ಕರ್ಮ ಶಾಸ್ತ್ರೋಕ್ತವಾಗಿ ಮಾಡಿಸುತ್ತಾನೆ ಮತ್ತು ಮಾಡುತ್ತಾನೆ. ಇದೇ ಕರ್ಮದಲ್ಲಿ ಭಕ್ತಿ ಕರ್ಮವನ್ನು ಶಾಸ್ತ್ರೋಕ್ತವಾಗಿ ಮಾಡಬೇಕಾಗುತ್ತದೆ. ಉದಾಹರಣೆಗೆ ಯಾರಾದರೂ ಅರಳಿ ಅಥವಾ ಮಾವಿನ ಸಸಿಯನ್ನು ನರ್ಸರಿಯಿಂದ ಹಣ ಕೊಟ್ಟು ತಂದು ತಮ್ಮ ಮನೆಯ ಅಂಗಳ, ಜಮೀನು ಅಥವಾ ಹೊಲದಲ್ಲಿ ಹೂಳಲು ಗುಂಡಿ ತೋಡುತ್ತಾನೆ ಎಂದುಕೊಳ್ಳಿ. ಆ ಗಿಡವನ್ನು ಬೇರಿನ ಸಹಿತ ಗುಂಡಿಯಲ್ಲಿಟ್ಟು ಸುತ್ತಲೂ ಮಣ್ಣು ತುಂಬಿ ನೀರನ್ನು ಹಾಕುತ್ತಾನೆ. ಗಿಡ ಮರವಾಗುತ್ತದೆ, ಲಾಭ ಸಿಗುತ್ತದೆ. ಒಂದು ವೇಳೆ ಯಾರಾದರೂ ಅಜ್ಞಾನಿ ಆ ಗಿಡವನ್ನು ತಲೆಕೆಳಗು ಮಾಡಿ ಗುಂಡಿಯಲ್ಲಿ ಹೂತಿಟ್ಟು ನೀರನ್ನು ಹಾಕಿದರೆ ಅದು ಮರವಾಗುವುದೇ? ಎಂದಿಗೂ ಇಲ್ಲ, ಅದು ಸತ್ತು ಹೋಗುತ್ತದೆ. ಅದೇ ರೀತಿ ನಾವು ಶಾಸ್ತ್ರಗಳಲ್ಲಿ ಹೇಳಿದ ಪ್ರಕಾರ ಭಕ್ತಿ ಎಂಬ ಗಿಡವನ್ನು ನೆಡುತ್ತೇವೆ. ಅದು ಶಾಸ್ತ್ರಬದ್ಧವಾಗಿದೆ, ಲಾಭದಾಯಕವಾಗಿದೆ. ಅಂದರೆ ಗೀತೆಯ ಅಧ್ಯಾಯ 3 ಶ್ಲೋಕ 14-15ರಲ್ಲಿಯೂ ಸಹ ಸ್ಪಷ್ಟಪಡಿಸಿರುವುದೇನೆಂದರೆ, ಅವಿನಾಶಿ ಪರಮಾತ್ಮ ಅಂದರೆ ಪರಮ ಅಕ್ಷರ ಬ್ರಹ್ಮ್ ಯಾವ ಧಾರ್ಮಿಕ ಅನುಷ್ಠಾನಗಳಲ್ಲಿ ಅಂದರೆ ಯಜ್ಞಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೋ, ಅರ್ಥಾತ್ ಆ ದೇವರನ್ನು ಇಷ್ಟದೈವವೆಂದು ತಿಳಿದು ಧಾರ್ಮಿಕ ಅನುಷ್ಠಾನ ಅಂದರೆ ಯಜ್ಞ ಮುಂತಾದವುಗಳನ್ನು ಮಾಡಬೇಕು. ದಯವಿಟ್ಟು ನೋಡಿ, ನೇರವಾಗಿ ಮತ್ತು ತಲೆಕೆಳಕಾಗಿ ನೆಟ್ಟಿರುವ ಭಕ್ತಿ ಎಂಬ ಗಿಡಗಳ ಚಿತ್ರವನ್ನು ಮತ್ತು ಗೀತೆಯ ಅಧ್ಯಾಯ 3 ಶ್ಲೋಕ 14-15ರ ಫೋಟೋಕಾಪಿ. ಅದನ್ನು ನೀವು ಪುಸ್ತಕದಲ್ಲಿ ನೋಡಬಹುದು. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ ಪುಟ ಸಂಖ್ಯೆ 43ರಲ್ಲಿ ಶಾಸ್ತ್ರವಿರುದ್ಧ ಸಾಧನೆ ಅಂದರೆ ಹಿಮ್ಮುಖವಾಗಿ ನೆಟ್ಟಿರುವ ಭಕ್ತಿರೂಪಿ ಸಸ್ಯದ ಚಿತ್ರವನ್ನು ನೀಡಲಾಗಿದೆ. ಅದನ್ನು ನೀವು ಪುಸ್ತಕದಲ್ಲಿ ನೋಡಬಹುದು. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ ಪುಟ ಸಂಖ್ಯೆ 44ರಲ್ಲಿ ಶಾಸ್ತ್ರಾನುಕೂಲ ಸಾಧನೆ ಅಂದರೆ ನೇರವಾಗಿ ನೆಟ್ಟಿರುವ ಭಕ್ತಿರೂಪಿ ಸಸ್ಯದ ಚಿತ್ರವನ್ನು ನೀಡಲಾಗಿದೆ. ಅದನ್ನು ನೀವು ಪುಸ್ತಕದಲ್ಲಿ ನೋಡಬಹುದು. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ ಪುಟ ಸಂಖ್ಯೆ 45. ಗೀತೆ ಅಧ್ಯಾಯ 3 ಶ್ಲೋಕ 14. ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ ಯಜ್ಞಾತ್ ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ. ಗೀತೆ ಅಧ್ಯಾಯ 3 ಶ್ಲೋಕ 15. ಕರ್ಮ್ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮ ಅಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ್ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ವಿಶೇಷ, ಗೀತೆಯ ಅನುವಾದಕರು ಈ ಮೇಲಿನ ಶ್ಲೋಕಗಳ ಅನುವಾದದಲ್ಲಿಯೂ ಬ್ರಹ್ಮ್ ಶಬ್ದದ ಅರ್ಥವನ್ನು ತಪ್ಪಾಗಿ ವೇದ ಎಂದು ಮಾಡಿದ್ದಾರೆ. ಆದರೆ ಇಲ್ಲಿ ಬ್ರಹ್ಮ್ ಎಂದರೆ ಬ್ರಹ್ಮ್ ಎಂದೇ ಇರಬೇಕು. ಇದರ ಭಾವಾರ್ಥವೇನೆಂದರೆ ಎಲ್ಲಾ ಪ್ರಾಣಿಗಳು ಅನ್ನದಿಂದ ಉತ್ಪನ್ನರಾಗುತ್ತಾರೆ. ಅನ್ನವು ಮಳೆಯಿಂದ ಹುಟ್ಟುತ್ತದೆ. ಮಳೆಯು ಶಾಸ್ತ್ರವಿಧಿಗನುಸಾರ ಮಾಡಲ್ಪಡುವ ಯಜ್ಞಗಳಿಂದ ಅಂದರೆ ಧಾರ್ಮಿಕ ಪೂಜೆಯಿಂದ ಉಂಟಾಗುತ್ತದೆ. ಕರ್ಮವು ಬ್ರಹ್ಮ್ ಎಂದರೆ ಕಾಲ ಜ್ಯೋತಿ ನಿರಂಜನಂದರೆ ಕ್ಷರ ಪುರುಷನಿಂದ ಉತ್ಪನ್ನವಾಗಿವೆ ಮತ್ತು ಬ್ರಹ್ಮನನ್ನು ಅಂದರೆ ಕಾಲ ಜ್ಯೋತಿ ನಿರಂಜನನನ್ನು ನೀನು ಅವಿನಾಶಿ ಪರಮಾತ್ಮ ಅಂದರೆ. ಇದರ ವರ್ಣನೆ ಗೀತೆಯ ಅಧ್ಯಾಯ 2 ಶ್ಲೋಕ 17, ಗೀತಾ ಅಧ್ಯಾಯ 8 ಶ್ಲೋಕ 3, 8, 10ರಲ್ಲಿ ಮತ್ತು ಗೀತೆಯ ಅಧ್ಯಾಯ 15 ಶ್ಲೋಕ 17ರಲ್ಲಿ ಇದೆ. ಆ ಪರಮ ಅಕ್ಷರ ಬ್ರಹ್ಮ್ನಿಂದ ಉತ್ಪನ್ನನಾಗಿದ್ದಾನೆ ಎಂದು ತಿಳಿದುಕೋ. ಆ ಪರಮ ಅಕ್ಷರ ಪರಮಾತ್ಮ ಅಂದರೆ ಪರಮ ಅಕ್ಷರ ಬ್ರಹ್ಮ್ ಸರ್ವ ವ್ಯಾಪಕ, ಯಜ್ಞಗಳಲ್ಲಿ ಪ್ರತಿಷ್ಠಿತನು ಅಂದರೆ ಇಷ್ಟರೂಪದಲ್ಲಿ ಮೂಲ ರೂಪದಲ್ಲಿ ಪೂಜನೀಯನು. ಕಬೀರ ಪರಮೇಶ್ವರನು ಸೂಕ್ಷ್ಮವೇದ ಅಂದರೆ ತತ್ವಜ್ಞಾನದಲ್ಲಿ ಹೇಳಿರುವುದೇನೆಂದರೆ, ಕಬೀರ್ ಏಕೆ ಸಾಧೆ ಸಬ್ ಸಧೆ ಸಬ್ ಸಾಧೆ ಸಬ್ ಜಾಯ್ ಮಾಲಿ ಸೀಂಚೆ ಮೂಲ್ ಕೋ ಫೂಲೆ ಫಲೆ ಅಘಾಯ್. ಅರ್ಥಾತ್ ಗಿಡದ ಬೇರನ್ನು ಮಣ್ಣಿನಲ್ಲಿ ಹೂತಿಟ್ಟು ನೀರನ್ನು ಹಾಕುವುದರಿಂದ ಗಿಡದ ಎಲ್ಲಾ ಭಾಗಗಳು ಅಂದರೆ ಕಾಂಡ, ಕೊಂಬೆ, ರೆಂಬೆ, ಎಲೆಗಳು ವಿಕಸಿತಗೊಳ್ಳುತ್ತವೆ. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ ಪುಟ ಸಂಖ್ಯೆ 46. ಒಬ್ಬನ ಸಾಧನೆಯಿಂದ ಎಲ್ಲರೂ ಸಂತುಷ್ಟರಾಗುವರು. ಒಂದು ವೇಳೆ ಗಿಡವನ್ನು ತಲೆಕೆಳಗು ಮಾಡಿ ಹೂತಿಟ್ಟರೆ ನೀರೆರೆದರೆ ಗಿಡ ಸತ್ತು ಹೋಗುತ್ತದೆ, ಏಕೆಂದರೆ ಈ ವಿಧಾನ ತಪ್ಪು.
ಇದೇ ರೀತಿ ಪರಮ ಅಕ್ಷರ ಬ್ರಹ್ಮನೆಂಬ ಬೇರನ್ನು ಇಷ್ಟರೂಪದಲ್ಲಿ ಭಾವಿಸಿ ಪೂಜಿಸಿದರೆ ಎಲ್ಲಾ ದೇವತೆಗಳು ಪ್ರಸನ್ನರಾಗುತ್ತಾರೆ. ಅಂದರೆ ಶಾಸ್ತ್ರ ಪ್ರಮಾಣಿತವಾದ ನಮ್ಮ ಧಾರ್ಮಿಕ ಕರ್ಮಗಳು ಅವರ ಬಳಿ ಸಂಗ್ರಹಣೆ ಆಗುತ್ತದೆ. ನಂತರ ನಾವು ಬೇಡದಿದ್ದರೂ ನಮ್ಮ ಕರ್ಮಗಳ ಫಲವನ್ನು ನೀಡುವರು. ಗೀತೆಯ ಅಧ್ಯಾಯ 3 ಶ್ಲೋಕ 10-15 ಇದನ್ನೇ ವಿಸ್ತಾರವಾಗಿ ಹೇಳಲಾಗಿದೆ. ಶಾಸ್ತ್ರಬದ್ಧವಾಗಿ ಸಾಧನೆ ಭಕ್ತಿ ಮಾಡಿ ದೇವತೆಗಳನ್ನು ಅಂದರೆ ವೃಕ್ಷದ ರೆಂಬೆಗಳೆಂಬ ದೇವತೆಗಳನ್ನು ಪ್ರಸನ್ನಗೊಳಿಸು. ಶಾಸ್ತ್ರೋಕ್ತ ವಿಧಿಯಿಂದ ವಿಕಾಸಗೊಂಡ ದೇವತೆಗಳು ನೀನು ಬೇಡದಿದ್ದರೂ ನಿನಗೆ ಫಲ ನೀಡುತ್ತಾರೆ. ಉದಾಹರಣೆ, ಗಿಡ ಮರವಾಗಿ ಕಾಂಡ, ಕೊಂಬೆ, ರೆಂಬೆ ಬಲಿತು ರೆಂಬೆಗಳಲ್ಲಿ ಹಣ್ಣು ಬಿಡುತ್ತವೆ. ನೀನು ಕೇಳದಿದ್ದರೂ ಕೊಡುತ್ತವೆ. ಅಂದರೆ ಶಾಸ್ತ್ರಾನುಸಾರ ಸಾಧನೆ ಮಾಡುವುದರಿಂದ ನಮ್ಮ ಧರ್ಮ ಕರ್ಮಗಳು ನೆರವೇರುತ್ತವೆ. ಅವು ಈ ಬ್ರಹ್ಮ, ವಿಷ್ಣು ಹಾಗೂ ಮಹೇಶನ ಬಳಿಯೇ ಸಂಗ್ರಹವಾಗುತ್ತಿರುತ್ತವೆ. ಮತ್ತು ಇವರು ಪ್ರಾಮಾಣಿಕತೆಯಿಂದ ಕರ್ಮದ ಫಲವನ್ನೇ ಕೊಡುತ್ತಾರೆ. ತಾನಾಗಿಯೇ ಕೊಡುವರು, ಏಕೆಂದರೆ ನಮ್ಮ ಭಕ್ತಿ ಕರ್ಮ ಶಾಸ್ತ್ರಾನುಸಾರವಾಗಿದೆ. ಶಾಸ್ತ್ರವಿಧಿಯನ್ನು ತ್ಯಜಿಸಿ ಮನಬಂದಂತೆ ವರ್ತಿಸುವ ಇತರರು ಅವರಿಗೆ ಯಾವುದೇ ಧರ್ಮಕರ್ಮ ಅಂದರೆ ಪುಣ್ಯ ನೆರವೇರುವುದಿಲ್ಲ ಮತ್ತು ಅವರಿಗೆ ಯಾವುದೇ ಲಾಭ ಸಿಗುವುದಿಲ್ಲ. ಆದ್ದರಿಂದ ನಾವು ಪರಮ ಅಕ್ಷರ ಬ್ರಹ್ಮನನ್ನು ಇಷ್ಟರೂಪದಲ್ಲಿ ಪ್ರತಿಷ್ಠಿತಗೊಳಿಸಿ ಶಾಸ್ತ್ರೋಕ್ತವಾಗಿ ಭಕ್ತಿ ಮಾಡುತ್ತೇವೆ. ಅದರಿಂದ ಸುಖ ಲಭಿಸುತ್ತದೆ. ಸಿದ್ಧಿ ಪ್ರಾಪ್ತಿಯಾಗಿ ಅದರಿಂದ ಕಾರ್ಯಗಳು ಸಿದ್ಧವಾಗುತ್ತವೆ ಹಾಗೂ ಗತಿ ಅಂದರೆ ಮೋಕ್ಷ ಕೂಡ ಸಿಗುತ್ತದೆ. ನಾನು ಶಾಸ್ತ್ರವಿಧಿ ಪ್ರಕಾರ ಭಕ್ತಿ ಮಾಡಲು ಹೇಳುತ್ತೇನೆ, ಬಿಡಿಸುವುದಿಲ್ಲ. ಗೀತೆಯ ಅಧ್ಯಾಯ 3 ಶ್ಲೋಕ 10, 11, 12, 13 ಫೋಟೋ ಕಾಪಿಗಳನ್ನು ನೀಡಲಾಗಿದೆ. ಅದನ್ನು ನೀವು ಪುಸ್ತಕದಲ್ಲಿ ನೋಡಬಹುದು. ನೀವು ಕೇಳುತ್ತಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮೂಲಕ ಬರೆಯಲ್ಪಟ್ಟ ಪುಸ್ತಕ ಭೂಮಿಯ ಮೇಲೆ ಸ್ವರ್ಗದ, ಪುಟ ಸಂಖ್ಯೆ 48. ಹೇ ಸಜ್ಜನರೇ, ಈ ರೀತಿ ಗೀತೆಯನ್ನು ನನ್ನ ವಿನಃ ಬೇರೆ ಯಾರೂ ತಿಳುವಳಿಕೆ ಮೂಡಿಸಿಲ್ಲ, ಏಕೆಂದರೆ ಯಾರಿಗೂ ಅದರ ಅರಿವೇ ಇಲ್ಲ. ಆದ್ದರಿಂದ ನಾನು ಹೇಳುವುದೇನೆಂದರೆ, ನನ್ನನ್ನು ಬಿಟ್ಟು ಯಾರೂ ಸಹ ಸರಿಯಾದ ಸಾಧನೆ ಮಾಡುವುದಿಲ್ಲ, ಮಾಡಿಸುವುದಿಲ್ಲ. ನಾವು ಅವಿನಾಶಿ ಪರಮೇಶ್ವರ ಅಂದರೆ ಪರಮ ಅಕ್ಷರ ಬ್ರಹ್ಮನ ಭಕ್ತಿ ಮಾಡುತ್ತೇವೆ. ಅವನು ಎಲ್ಲರ ಪಾಲನೆ ಪೋಷಣೆ ಮಾಡುವವನು. ಆದರೆ ಗೀತೆಯ ಜ್ಞಾನದಾತನಿಗಿಂತ ಭಿನ್ನನು. ಪರಮಾತ್ಮನು ಪಾಪ ತೊಳೆದು ಸುಖ ನೀಡುತ್ತಾನೆ. ತಲೆಕೆಳಗಾಗಿ ನೇತಾಡುವ ಪ್ರಪಂಚ ರೂಪಿ ವೃಕ್ಷದ ಚಿತ್ರವನ್ನು ಮತ್ತು ಉಲ್ಟಾ ಹಾಗೂ ನೇರ ಭಕ್ತಿ ರೂಪಿ ಸಸ್ಯಗಳ ಚಿತ್ರವನ್ನು ಗಮನವಿಟ್ಟು ನೋಡಿ. ಎಲ್ಲವೂ ಸುಲಭವಾಗಿ ಅರ್ಥವಾಗಿ ಬಿಡುತ್ತದೆ. ವಿಶ್ವದ ಮಾನವರಲ್ಲಿ ವಿನಂತಿಸುವುದೇನೆಂದರೆ, ಇಡೀ ಪ್ರಪಂಚ ಇದೇ ಪರಮೇಶ್ವರನಿಗೆ ಶರಣಾಗಿ ಪರಮ ಶಾಂತಿ ಅಂದರೆ ಪೂರ್ಣ ಮೋಕ್ಷವನ್ನು ಮತ್ತು ಸನಾತನ ಪರಮಧಾಮ ಅಂದರೆ ಸತ್ಯಲೋಕವನ್ನು ಪಡೆದು ಸದಾ ಸುಖವಾಗಿರಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಪರ್ಕ ಸೂತ್ರಗಳಿಂದ ಸಂಪರ್ಕಿಸಿ. ಈ ಪುಸ್ತಕವನ್ನು ಅಥವಾ ಅನ್ಯ ಪುಸ್ತಕಗಳಾದ ಜ್ಞಾನ ಗಂಗಾ, ಗೀತೆಯೇ ನಿನ್ನ ಜ್ಞಾನ ಅಮೃತ ಮತ್ತು ಬದುಕುವ ದಾರಿ ಮುಂತಾದ ಪುಸ್ತಕಗಳನ್ನು ಉಚಿತವಾಗಿ ತರಿಸಿಕೊಳ್ಳಿ. SMS-ನಲ್ಲಿ ನಿಮ್ಮ ಪೂರ್ಣ ವಿಳಾಸ, ಫೋನ್ ನಂಬರ್ ಬರೆಯಿರಿ. ನಿಮ್ಮ ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತದೆ. ಒಂದು ಸಮಯದಲ್ಲಿ ಒಂದೇ ಪುಸ್ತಕಕ್ಕಾಗಿ SMS ಮಾಡಬೇಕು. ಒಂದು SMSಗೆ ಒಂದಕ್ಕಿಂತ ಹೆಚ್ಚು ಕಳುಹಿಸಲಾಗುವುದಿಲ್ಲ. ಒಂದನ್ನು ಓದಿ ನಂತರ ಮತ್ತೊಂದನ್ನು ಉಚಿತವಾಗಿ ತರಿಸಿಕೊಳ್ಳಿ. ಪ್ರಚಾರ ಪ್ರಸಾರ ಸಮಿತಿ, ಬರವಾಲ. ಸಂಪರ್ಕ ಸೂತ್ರ 888 444 5281 70 26 20 03 60 888 444 5281 7026 20 03 60. ಧನ್ಯವಾದ. ಸರ್ವ ಮಾನವ ಸಮಾಜದ ಶುಭ ಚಿಂತಕ ರಾಮ್ಪಾಲ್ ದಾಸ್, ಸತ್ಯಲೋಕ ಆಶ್ರಮ, ಬರವಾಲ, ಜಿಲ್ಲೆ ಹಿಸಾರ್, ಹರಿಯಾಣ, ಭಾರತ. ಸತ್ಯ ಸಾಹೇಬ್.